ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಏಪ್ರಿಲ್ ತಿಂಗಳ 20ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷದ ಸಪ್ತಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಮಧ್ಯಾಹ್ನ 1:52 ಇರಲಿದೆ. ನಂತರ ಅಷ್ಟಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 7:23 ಇರಲಿದೆ. ನಂತರ ಉತ್ತರಾಷಾಢ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಬೆಳಿಗ್ಗೆ 6:49 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ಸಿದ್ಧಿ ಯೋಗ. ಇದು ಈ ದಿನ ರಾತ್ರಿ 12:11 ಇರಲಿದೆ. ನಂತರ ಸಾಧ್ಯ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಧನಸ್ಸು. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:03 ಸಂಜೆ 6:36 ಗುಳಿಕ ಕಾಲ ಈ ದಿನ ಅಪರಾಹ್ನ 3:29 ಸಂಜೆ 5:03 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:22 ಮಧ್ಯಾಹ್ನ 1:56 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಸಂಜೆ 5:05 ಸಂಜೆ 5:57 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿನ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:54 ಮಧ್ಯಾಹ್ನ 12:46 ಅಭಿಜಿನ್ ಮುಹೂರ್ತ ಇರುವಂಥ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:43 ಬೆಳಿಗ್ಗೆ 8:24 ಅಮೃತ ಕಾಲದ ಸಮಯ. ಇನ್ನು ಈ ದಿನದ ಸೂರ್ಯೋದಯದ ಸಮಯ ಅಂತ ಹೇಳಿದ್ರೆ ಈ ದಿನ ಪ್ರಾತಃ ಕಾಲ 6:06 ಸೂರ್ಯಾಸ್ತ ಸಂಜೆ 6:31. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ. ಹಾಗಾಗಿ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನ ತುಂಬ ಚೆನ್ನಾಗಿದೆ. ಅದರಲ್ಲೂ ನಿಮ್ಮ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ ಹಾಗೆ ಯಾವುದೇ ರೀತಿಯ ಪ್ರಯಾಣವನ್ನು ಮಾಡಲಿಕ್ಕೆ ಈ ದಿನ ತುಂಬ ಪ್ರಶಸ್ತವಾಗಿದೆ. ತುಂಬ ಅನುಕೂಲತೆಗಳು ಇರುತ್ತೆ. ಇನ್ನು ರವಿ ಸರ್ಕಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಸರ್ಕಾರದ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿಕ್ಕೂ ಕೂಡ ಈ ದಿನ ತುಂಬ ಅನುಕೂಲತೆಗಳು ಇರುತ್ತೆ. ಇನ್ನು ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ಅವರಿಂದ ಯಾವುದೇ ಒಂದು ರೀತಿಯ ಸಹಕಾರ ಬೇಕು ಅಂತ ಹೇಳಿದ್ರೆ ಆ ಒಂದು ಕೆಲಸವನ್ನು ಕೂಡ ಈ ದಿನ ನೀವು ಮಾಡ್ಬೋದು. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಪಿತೃಕಾರಕ, ಪುತ್ರಕಾರಕ ರವಿ ಅಂತ ಹೇಳುವಂಥದ್ದು.
ಹಾಗಾಗಿ ಕುಟುಂಬದಲ್ಲಿ ತಂದೆ ಮಕ್ಕಳ ಸಂಬಂಧ ಇರ್ಬೋದು, ಹಾಗೆ ಪರಸ್ಪರರ ನಡುವಿನ ಒಂದು ಒಡನಾಟ ಏನಿದೆ ಅದು ಕೂಡ ಬಹಳ ಅದ್ಭುತವಾಗಿರುತ್ತೆ. ಒಟ್ಟಾರೆ ಈ ದಿನ ಧರ್ಮಕ್ಕೆ, ಕೀರ್ತಿಗೆ, ಆಕರ್ಷಣೆಗೆ ಮತ್ತು ನಮ್ಮ ಕಣ್ಣುಗಳಿಗೆ, ನಮ್ಮ ಆತ್ಮಕ್ಕೆ ಇದಕ್ಕೆ ಕಾರಕನಾಗಿರುವಂಥ ರವಿಯಿಂದ ಉತ್ತಮವಾದಂಥ ಆರೋಗ್ಯವನ್ನು ಪಡ್ಕೊಳ್ಳಿಕ್ಕೂ ಕೂಡ ಅವಕಾಶಗಳಿದೆ. ಹಾಗೆ ಈ ದಿನದ ಎಲ್ಲ ಕೆಲಸ ಕಾರ್ಯಗಳನ್ನು ಆದಷ್ಟು ನೀವು ಗುರು ಹೋರಾದಲ್ಲಿ ಆರಂಭ ಮಾಡಿಬಿಟ್ರೆ ಒಳ್ಳೆಯ ಫಲಿತಾಂಶಗಳೇ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 16 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 18 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 33 ನಿಮಿಷದಿಂದ ರಾತ್ರಿ 7 ಗಂಟೆ 30 ನಿಮಿಷದವರೆಗೆ, ಹಾಗೆ ರಾತ್ರಿ 1 ಗಂಟೆ 16 ನಿಮಿಷದಿಂದ ರಾತ್ರಿ 2 ಗಂಟೆ 13 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಇದರಲ್ಲಿ ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಆರಂಭ ಮಾಡುವಂಥದ್ದು, ಹಾಗೆ ಶುಭ ಕಾರ್ಯಗಳನ್ನು ಕೂಡ ಈ ಸಂದರ್ಭದಲ್ಲಿ ನೀವು ಆರಂಭ ಮಾಡೋದ್ರಿಂದ ಉತ್ತಮವಾದಂಥ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಏನಿದೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದು ಸ್ವಲ್ಪ ಅನ್ಫೇವರಬಲ್ ಆಗಿ ಇರುವಂಥದ್ದು. ಹಾಗಾಗಿ ರಾಜಕಾರಣಿಗಳು ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಯಾವುದೇ ಚಟುವಟಿಕೆಗಳನ್ನು ಹಮ್ಮಿಕೊಳ್ಬೇಡಿ, ಯಾವುದೇ ಒಂದು ಹೊಸ ಕಾರ್ಯಕ್ರಮವನ್ನು ಆರಂಭ ಮಾಡಬೇಡಿ. ಪ್ರಯಾಣವನ್ನು ಕೂಡ ಆದಷ್ಟು ಮೊಟಕುಗೊಳಿಸುವಂಥದ್ದು ಉತ್ತಮ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳಲ್ಲಿ ಈ ದಿನ ಯಾವುದೇ ಪ್ರಗತಿ ಅನ್ನುವಂಥದ್ದು ಇರಲ್ಲ. ಒಟ್ಟಾರೆ ಈ ದಿನ ಈ ಶನಿ ಹೋರಾದಲ್ಲಿ ಏನಾದರೂ ಕೆಲಸ ಕಾರ್ಯಗಳು ಆರಂಭ ಆಗಿಬಿಟ್ರೆ ಸ್ವಲ್ಪ ನಿಧಾನ ಆಗುತ್ತೆ. ಇನ್ನು ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳು ಕೂಡ ತಟಸ್ಥರಾಗೇ ಇರಬೇಕು. ಏಕೆಂದರೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ತಿರುವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅದರಲ್ಲೂ ಶನಿಯಿಂದ ನಿಮಗೆ ಅಷ್ಟೊಂದು ಅನುಕೂಲತೆಗಳು ಇಲ್ಲ. ಅದಕ್ಕಾಗಿಯೇ ಈ ಶನಿ ಹೋರಾದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡದೇ ಇರುವಂಥದ್ದು ಉತ್ತಮ. ಹಾಗಾಗಿ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 13 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 15 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 30 ನಿಮಿಷದಿಂದ ರಾತ್ರಿ 6 ಗಂಟೆ 33 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 18 ನಿಮಿಷದಿಂದ ರಾತ್ರಿ 1 ಗಂಟೆ 16 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಹಿರಿಯರನ್ನು, ಗಣ್ಯರನ್ನು ಭೇಟಿ ಮಾಡುವಂಥ ವಿಚಾರ, ಇದನ್ನು ಕೂಡ ಆದಷ್ಟು ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಮಾಡಬೇಡಿ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ನೀವು ಆದಷ್ಟು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿರುತ್ತೆ ಪ್ರತಿದಿನ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ತುಂಬ ಸಹಾಯಕವಾಗುತ್ತೆ. ಹಾಗೆ ಬಂಧುಗಳೇ, ಈ ದಿನ ಸರ್ವಾರ್ಥ ಸಿದ್ಧಿಯೋಗ ಇರುವಂಥ ದಿನ, ಬಹಳ ವಿಶೇಷವಾಗಿರುವಂಥ ದಿನ. ಈ ದಿನ ಉತ್ತರಾಷಾಢ ನಕ್ಷತ್ರ ಇರುತ್ತೆ, ಭಾನುವಾರ ಬಂದಿರುವಂಥದ್ದು. ಹಾಗಾಗಿ ಈ ಉತ್ತರಾಷಾಢ ನಕ್ಷತ್ರ ಮತ್ತು ಭಾನುವಾರ ಯಾವ ದಿನ ಬರುತ್ತೋ ಆ ದಿನ ಸರ್ವಾರ್ಥ ಸಿದ್ಧಿಯೋಗ ಇರುವಂಥ ಸಮಯ. ಹಾಗೆ ಇದು ಈ ದಿನ ಬೆಳಿಗ್ಗೆ 11 ಗಂಟೆ 48 ನಿಮಿಷದಿಂದ ನಾಳೆ ಬೆಳಿಗ್ಗೆ 6 ಗಂಟೆ 4 ನಿಮಿಷದವರೆಗೆ ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಇದನ್ನು ನೀವು ಶುಭ ಕಾರ್ಯಗಳಿಗೆ ಉಪಯೋಗಿಸ್ಕೊಳ್ಬೋದು, ಅಥವಾ ಯಾವುದೇ ವ್ಯಾಪಾರಿ ಸಂಬಂಧವಾದಂಥ ಚಟುವಟಿಕೆಗಳನ್ನು ಕೂಡ ಆರಂಭ ಮಾಡ್ಬೋದು, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಆದಿತ್ಯವಾರ ಆಗಿರೋದ್ರಿಂದ ನಾವು ಈ ಆದಿತ್ಯನ ಬಗ್ಗೆ, ಅಂದರೆ ರವಿಯ ಬಗ್ಗೆ, ಸೂರ್ಯನ ಬಗ್ಗೆ ಜಾತಕದಲ್ಲಿ ಯಾವ ರೀತಿಯ ಫಲಾಫಲಗಳನ್ನು ನೀಡ್ತಾನೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಳೋಣ. ಇಲ್ಲಿ ನವಗ್ರಹಗಳಲ್ಲಿ ಮೊದಲನೆಯದೇ ರವಿ. ಈತ ಭೂಲೋಕದ ಪ್ರತ್ಯಕ್ಷ ದೇವರು ಅಂತ ಹೇಳಿನೇ ಕರೆಯುವಂಥದ್ದಿದೆ. ಹಾಗಾಗಿ ಎಲ್ಲರೂ ಕೂಡ ರವಿಯನ್ನು ಆರಾಧನೆ ಮಾಡುವಂಥದ್ದನ್ನು ನಾವು ನೋಡಿದ್ದೇವೆ. ಏಕೆಂದರೆ ರವಿ ನಮ್ಮ ಜೀವನಕ್ಕೆ ಬೆಳಕನ್ನು ನೀಡುವಂಥವನು, ರವಿ ಜ್ಞಾನದ ಸಂಕೇತವಾಗಿ ಇರುವಂಥವನು. ಹಾಗಾಗಿ ಜಗತ್ತಿನ ಚಟುವಟಿಕೆಗಳೆಲ್ಲ ನಡೀತಾ ಇರುವಂಥದ್ದು ರವಿಯಿಂದನೇ. ಹಾಗಾಗಿ ರವಿಯನ್ನು ಪ್ರತ್ಯಕ್ಷ ದೇವರು ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ನವಗ್ರಹಗಳಲ್ಲಿ ಕೂಡ ಪ್ರಧಾನವಾಗಿರುವಂಥ ಗ್ರಹ ರವಿ ಅನ್ನುವಂಥ ಒಂದು ವಿಚಾರ, ಇದು ತಮಗೆ ಗೊತ್ತಿದೆ. ಹಾಗೆ ಇಲ್ಲಿ ರವಿ 7 ಕುದುರೆಗಳನ್ನು ಹೂಡಿ ಸಂಚಾರಕ್ಕೆ ಹೊರಡ್ತಾನೆ ಅನ್ನುವಂಥ ವಿಚಾರ ಕೂಡ ತಮಗೆ ಗೊತ್ತು. ಇಲ್ಲಿ ಗಾಯತ್ರಿ, ಬೃಹತಿ, ಉಷ್ಟಿಕ್, ತ್ರಿಷ್ಟುಪ್, ಜಗತಿ, ಪಂಕ್ತಿ ಹಾಗೆ ಅನುಷ್ಟುಪ್ ಅನ್ನುವಂಥ 7 ಕುದುರೆಗಳನ್ನು ತನ್ನ ರಥಕ್ಕೆ ಹೂಡಿಕೊಂಡಿರ್ತಾನೆ. ಅಂದರೆ ಈ ಸೂರ್ಯನ ರಥಕ್ಕೆ 7 ಕುದುರೆಗಳಿರುತ್ತೆ. ಈ 7 ಕುದುರೆಗಳು ಕಾಮನ ಬಿಲ್ಲಿನ 7 ಬಣ್ಣಗಳಾಗಿ ಇರುವಂಥದ್ದು, ಮತ್ತು ವಾರದ 7 ದಿನಗಳನ್ನು ಇದು ಪ್ರತಿನಿಧಿಸುವಂಥದ್ದು. ಇನ್ನು ರವಿ
6 ತಿಂಗಳು ಉತ್ತರಾಭಿಮುಖವಾಗಿ ಮತ್ತು ಇನ್ನು 6 ತಿಂಗಳು ದಕ್ಷಿಣಾಭಿಮುಖವಾಗಿ ಚಲಿಸುವಂಥವನು. ಒಂದು ರಾಶಿಯಲ್ಲಿ 1 ತಿಂಗಳು ಇರ್ತಾನೆ. ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋದ ದಿನವನ್ನು ಸಂಕ್ರಾಂತಿ ಅಂತ ಹೇಳಿ ಕರೀತಾರೆ. ಇದೇ ಸಂಕ್ರಮಣ. ಈಗ ಪಿತೃಕಾರಕನಾಗಿರ್ತಾನೆ. ಅಪ್ಪ ಅಂತ ಹೇಳಿದ್ರೆ ರಕ್ಷಣೆ, ಅಮ್ಮ ಅಂತ ಹೇಳಿದ್ರೆ ಪ್ರೀತಿ ಅನ್ನೋ ಮಾತೇ ಇದೆಯಲ್ಲ, ಆ ರೀತಿ ಪಿತೃಪಕ್ಷಕ್ಕೆ ರವಿಯೇ ಕಾರಣ. ಏಕೆಂದರೆ ಎಲ್ಲ ಗ್ರಹಗಳನ್ನೂ ಕೂಡ ತನ್ನ ಹತೋಟಿಯಲ್ಲೇ ಇಟ್ಟುಕೊಂಡಿರ್ತಾನೆ. ಅದೇ ರೀತಿ ತಂದೆ ಆದಂಥವನು ತನ್ನ ಸಂಸಾರವನ್ನು ತನ್ನ ಹತೋಟಿಯಲ್ಲಿ ಹೇಗೆ ಇಟ್ಟುಕೊಂಡಿರ್ತಾನೋ ಅದೇ ರೀತಿಯಲ್ಲಿ ರವಿ ಎಲ್ಲ ಗ್ರಹಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತಾನೆ. ಮಕ್ಕಳಿಗೆ ತಂದೆಯ ಮೇಲೆ ಒಂದು ಭಯ ಇದ್ದರೆ ಮತ್ತೊಂದು ಕಡೆ ಪ್ರೀತಿ ಇರುತ್ತೆ. ಹಾಗೆ ಏನಾದರೂ ಒಂದು ಕೆಲಸ ಆಗಬೇಕು ಅಂತ ಹೇಳಿದ್ರೆ ಮಕ್ಕಳು ತಾಯಿಯ ಮೂಲಕವೇ ತಂದೆಯಿಂದ ಮಾಡಿಸ್ಕೊಳ್ಳುವಂಥದ್ದು ಇದೆ. ಹಾಗಾಗಿ ರವಿ ತಂದೆಗೆ ಸಮಾನ ಅಂತ ಹೇಳಿ ಕರೆಯುವಂಥದ್ದು. ಅದರಿಂದಲೇ ಇದನ್ನು ಪಿತೃಕಾರಕ ಅಂತ ಹೇಳಿ ಕರೀತಾರೆ. ಇನ್ನು ರವಿಗೆ ಚಂದ್ರ, ಕುಜ, ಗುರು ಮಿತ್ರರಾಗಿರ್ತಾರೆ. ಬುಧ ಸಮಗ್ರಹ ಮತ್ತು ಶುಕ್ರ ಹಾಗೆ ಶನಿ ಶತ್ರುಗ್ರಹರು. ಸಿಂಹರಾಶಿ ರವಿಗೆ ಸ್ವಂತ ಮನೆ. ರವಿಯ ದಶೆ ಇರುವಂಥದ್ದು 6 ವರ್ಷಗಳು. ಈಗ ನಾವು ನಮ್ಮ ಜನ್ಮ ಕುಂಡಲಿಯಲ್ಲಿ ರವಿ ಯಾವ ಭಾವದಲ್ಲಿದ್ದರೆ ಅಥವಾ ಯಾವ ರಾಶಿಯಲ್ಲಿ ಇದ್ದರೆ ಯಾವ ಫಲಗಳನ್ನು ಕೊಡ್ತಾನೆ ಅನ್ನುವಂಥ ವಿಚಾರಗಳನ್ನು ನೋಡೋಣ. ಏಕೆಂದರೆ ಈ 12 ಮನೆಗಳಲ್ಲಿ ಯಾವುದಾದ್ರೂ ಒಂದು ಮನೆಯಲ್ಲಿ ರವಿ ಇದ್ದೇ ಇರಬೇಕು. ಇಲ್ಲಿ ಲಗ್ನದಲ್ಲಿ ಏನಾದರೂ ಸೂರ್ಯ ಇದ್ದರೆ ಅಂಥವರು ಸ್ವಲ್ಪ ಕೋಪಿಷ್ಠರಾಗಿರ್ತಾರೆ. ಆದರೆ ಪ್ರಚಂಡ ಸಾಹಸಿಗಳು. ಅವ್ರಿಗೆ ಎಲ್ಲಿಲ್ಲದ ಆತ್ಮವಿಶ್ವಾಸ ಇರುತ್ತೆ. ಅಂಥವರು ಕೆಲಸ ಕಾರ್ಯಗಳನ್ನು ಬಹಳ ಮುತುವರ್ಜಿಯಿಂದ ಅಷ್ಟೇ ಧೈರ್ಯದಿಂದ ಮಾಡುವಂಥವ್ರು. ಅವರಿಗೆ ನೀಳವಾದ ಶರೀರ ಇರುತ್ತೆ. ತಂದೆಯ ಮೇಲೆ ತುಂಬ ಪ್ರೀತಿ ಇರುತ್ತೆ ಅಂಥವ್ರಿಗೆ. ಇನ್ನು ಲಗ್ನದಲ್ಲಿ ಸೂರ್ಯ ಇದ್ದಂಥವರು ಸ್ವಲ್ಪ ಧೈರ್ಯವಂತರಾಗಿರೋದ್ರಿಂದಲೇ ಅವರು ಬೇರೆ ಬೇರೆ ರೀತಿಯ ಸಾಹಸಗಳನ್ನು ಮಾಡ್ತಾ ಇರ್ತಾರೆ. ಇದರಿಂದ ಧನನಾಶ ಉಂಟಾಗುತ್ತೆ. ಶರೀರ ಬಾಧೆಗಳು ಕೆಲವೊಮ್ಮೆ ಕಾಡುವಂಥದ್ದಿದೆ. ಹಾಗೆ ಸುಖಕ್ಕೆ ಭಂಗ ತರುವಂಥ ಕೆಲವೊಂದು ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ಸ್ವಭಾವದಲ್ಲಿರ್ತಾರೆ. ಇನ್ನು ಲಗ್ನದಿಂದ 2ನೇ ಮನೆಯಲ್ಲಿ ರವಿ ಇದ್ದರೆ ಧನವಂತರಾಗ್ತಾರೆ. ಏಕೆಂದರೆ ಇದು ಧನಸ್ಥಾನದಲ್ಲಿ ರವಿ ಇದ್ದಾಗ. ಇನ್ನು ಬೇರೆಯವರ ಮನೆಯಲ್ಲಿ ಇವರು ಸಾಮಾನ್ಯವಾಗಿ ವಾಸ ಮಾಡುವಂಥವರು. ಮಾತಿನಲ್ಲಿ ಒರಟುತನ ಇರುತ್ತೆ. ಅವರ ಭಾಷೆ ಅಷ್ಟೊಂದು ಮೃದುವಾಗಿರಲ್ಲ, ಆಕರ್ಷಣೀಯವಾಗಿ ಇರಲ್ಲ. ಇನ್ನು ಇಂಥವರಿಗೆ ಎಡಗಣ್ಣಿನ ತೊಂದರೆ ಇರುತ್ತೆ. ತಂದೆಯ ಮಾತನ್ನು ಇವರು ಮೀರಿ ನಡೆಯುವಂಥವ್ರು. ಸುಖಕ್ಕೆ ಭಂಗ ಬಂದರೆ ಚಂಚಲವಾದಂಥ ಮನಸ್ಥಿತಿ ಇವರಿಗೆ ಸಾಮಾನ್ಯವಾಗಿ ಇರುತ್ತೆ. ಇನ್ನು ಲಗ್ನದಿಂದ 3ನೇ ಮನೆಯಲ್ಲಿ ಏನಾದರೂ ಈ ಸೂರ್ಯ ಇದ್ದರೆ ಅಂಥವರು ತುಂಬ ಮಧುರವಾದ ಮಾತುಗಳನ್ನು ಆಡ್ತಾರೆ. ತುಂಬ ಆಕರ್ಷಕವಾಗಿರ್ತಾರೆ. ಇವರ ಬಾಹುಗಳು ತುಂಬ ಬಲಿಷ್ಠವಾಗಿರುತ್ತೆ. ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಇವರಿಗೆ ಬಹಳ ಬೇಗ ಆಯಾಸ ಅನ್ನುವಂಥದ್ದು ಆಗಲ್ಲ. ಆದರೆ ಇವರಿಗೆ ಕಡಿಮೆ ಸಹೋದರರಿರ್ತಾರೆ. ತಂದೆಯ ಮಾತಿಗೆ ತುಂಬ ಬೆಲೆಯನ್ನು ಕೊಡುವಂಥವರು. ಹಾಗೆ ಇವರಿಗೆ ಅತ್ಯುತ್ತಮವಾದಂಥ ಸ್ಥಾನ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಧನಾರ್ಜನೆ ಆಗುವಂಥದ್ದು, ಯಾವುದಾದ್ರೂ ಒಂದು ಉದ್ಯೋಗ, ಒಂದು ವ್ಯಾಪಾರ, ಇದರಿಂದ ಇವರಿಗೆ ನಿರಂತರವಾಗಿ ಹಣ ಬರ್ತಾ ಇರುತ್ತೆ. ಹಾಗೆ ಇವರಿಗೆ ಸಾಮಾನ್ಯವಾಗಿ ರೋಗಗಳು ತಟ್ಟಲ್ಲ. ಏಕೆಂದರೆ ಆರೋಗ್ಯವಂತರಾಗಿರ್ತಾರೆ. ಹಾಗೆ ಶತ್ರುಗಳು ಕಡಿಮೆ ಇಂಥವ್ರಿಗೆ. ಇನ್ನು ಧೈರ್ಯ ಸ್ಥೈರ್ಯಗಳು ಬಹಳ ಅಪರಿಮಿತವಾಗಿರುತ್ತೆ. ಹಾಗಾಗಿನೇ ಈ ಕೀರ್ತಿ ಸ್ಥಾನದಲ್ಲಿ ಸೂರ್ಯ ಇದ್ದರೆ ಜಾತಕದಲ್ಲಿ ಅತ್ಯುತ್ತಮವಾದಂಥ ಜೀವನವನ್ನು ನಡೆಸುವಂಥವ್ರು. ಇನ್ನು ಲಗ್ನದಿಂದ 4ನೇ ಮನೆಯಲ್ಲಿ ರವಿ ಇದ್ದರೆ ಸಂಸಾರದಲ್ಲಿ ನೆಮ್ಮದಿ ಕಡಿಮೆ ಅವರಿಗೆ. ಏಕೆಂದರೆ ಈ ಮಾತೃಸ್ಥಾನ ಸುಖ ಸ್ಥಾನದಲ್ಲಿ ರವಿ ಇದ್ದಾಗ ಯಾವುದೋ ಒಂದು ಕಾರಣಕ್ಕೆ ಈ ಮಾತಿನಿಂದಲೋ ಅಥವಾ ನಿಮ್ಮ ಕೃತಿಯಿಂದಲೋ ಅನರ್ಥಗಳು ಉಂಟಾಗ್ತಾ ಇರುತ್ತೆ. ಇನ್ನು ತಂದೆಯ ಜೊತೆಯಲ್ಲಿ ಅಷ್ಟೊಂದು ಮಾತುಕತೆ ಇರಲ್ಲ. ತಂದೆ ಮತ್ತು ಮಕ್ಕಳ ಸಂಬಂಧ ಅಷ್ಟಕ್ಕಷ್ಟೇ ಇರುತ್ತೆ. ಇನ್ನು ತಮ್ಮ ಮಾತಿನಿಂದ ತಮ್ಮ ನಡತೆಯಿಂದ ಸುಖಕ್ಕೆ ಹಾನಿಯನ್ನು ಮಾಡಿಕೊಳ್ಳುವಂಥವ್ರು. ಹಾಗೆ ಬಂಧು ವರ್ಗದವರಲ್ಲಿ ತುಂಬ ಕಲಹ ಇರುತ್ತೆ. ಇನ್ನು ರೋಗೋತ್ಪತ್ತಿ ಅಂದರೆ ಯಾವುದಾದ್ರೂ ಒಂದು ರೋಗ ಅವರ ಶರೀರವನ್ನು ಬಾಧಿಸ್ತಾ ಇರುತ್ತೆ. ಆದರೆ ಸ್ವಲ್ಪ ಸಂಚಾರ ಪ್ರಿಯರಾಗಿರ್ತಾರೆ. ಇನ್ನು ಲಗ್ನದಿಂದ 5ನೇ ಮನೆಯಲ್ಲಿ ರವಿ ಇದ್ದರೆ ಸಂತಾನದಲ್ಲಿ ಏರುಪೇರುಗಳಾಗುವಂಥದ್ದು. ಆದರೆ ಶ್ರಮಜೀವಿಗಳು, ಕಷ್ಟಪಟ್ಟು ಕೆಲಸ ಮಾಡುವಂಥವರು, ಓದಿನಲ್ಲೂ ಕೂಡ ಆಸಕ್ತಿ ಇರುತ್ತೆ. ತಂದೆಗೆ ಗೌರವವನ್ನು ನೀಡುವಂಥವರಾಗ್ತಾರೆ. ಆದರೆ ಮಾನಸಿಕ ವ್ಯಥೆ ಇವರನ್ನು ಕಾಡ್ತಾ ಇರುತ್ತೆ. ಏನೋ ಒಂದು ಚಿಂತೆಯಲ್ಲೇ ಮುಳುಗಿರ್ತಾರೆ. ಜೊತೆಗೆ ಅನಾರೋಗ್ಯ ಕೂಡ ಇವರನ್ನು ಆಗಾಗ್ಗೆ ಬಾಧಿಸ್ತಾ ಇರುತ್ತೆ. ಇನ್ನು ಲಗ್ನದಿಂದ
6ನೇ ಮನೆಯಲ್ಲಿ ರವಿ ಇದ್ದರೆ ಇದು ಶತ್ರುಸ್ಥಾನ, ರಿಪುಸ್ಥಾನ ಇದು. ಹಾಗಾಗಿ ಅಲ್ಲಿ ಏನಾದರೂ ರವಿ ಇದ್ದರೆ ಅವರು ಸುಖದಿಂದ ಇರ್ತಾರೆ. ಅಂದರೆ ಅವರಿಗೆ ಶತ್ರುಗಳ ಕಾಟ ತುಂಬ ಕಡಿಮೆ ಇರುತ್ತೆ. ಏಕೆಂದರೆ ಶತ್ರುಗಳನ್ನು ಹೇಗೆ ಸಂಭಾಳಿಸ್ಬೇಕು, ಅವರನ್ನು ಎಷ್ಟು ದೂರ ಇಟ್ಟಿರಬೇಕು, ಇದೆಲ್ಲ ಮರ್ಮ ಇಂಥವ್ರಿಗೆ ಗೊತ್ತಿರುತ್ತೆ. ಇನ್ನು ಮಂತ್ರಿ ಪದವಿ ಕೂಡ ಸಿಕ್ಕುವಂಥದ್ದು, ಅಂದರೆ ಅತ್ಯುತ್ತಮವಾದಂಥ ಮಾರ್ಗದರ್ಶಕರಾಗಿ ಇವರು ಇರುವಂಥವರು. ತಂದೆಯನ್ನು ಮತ್ತು ಗುರು ಹಿರಿಯರನ್ನು ತುಂಬ ಗೌರವದಿಂದ ಕಾಣುವಂಥವ್ರು. ಹಾಗೆ ಮಾನಸಿಕ ನೆಮ್ಮದಿ ಇವರಿಗೆ ತುಂಬ ಇರುತ್ತೆ. ಧೈರ್ಯ ಸ್ಥೈರ್ಯಗಳು ಕೂಡ ಅಪರಿಮಿತವಾಗಿ ಇರುವಂಥದ್ದು. ಇನ್ನು ಲಗ್ನದಿಂದ 7ನೇ ಮನೆಯಲ್ಲಿ ರವಿ ಏನಾದರೂ ಇದ್ದರೆ ಸಂಸಾರದಲ್ಲಿ ನೆಮ್ಮದಿ ಇದ್ದವ್ರಿಗೆ ಕಡಿಮೆ. ಆದರೆ ವಿದ್ಯಾವಂತರಾಗಿರ್ತಾರೆ, ಬುದ್ಧಿವಂತರಾಗಿರ್ತಾರೆ. ಹೊರ ದೇಶದಲ್ಲಿ ಉದ್ಯೋಗವನ್ನು ಇವರು ಮಾಡುವಂಥವರು, ಹೊರ ದೇಶದ ವಾಸ ಇವರಿಗಿರುತ್ತೆ. ತಂದೆಯ ವೃತ್ತಿಯನ್ನು ಇವರು ಸಾಮಾನ್ಯವಾಗಿ ಮುಂದುವರಿಸುವಂಥವರಾಗ್ತಾರೆ. ಆದರೆ ಇವರಿಗೆ ಪ್ರಯಾಣದಿಂದ ಆಗಾಗ್ಗೆ ಆಯಾಸ ಉಂಟಾಗ್ತಾ ಇರುತ್ತೆ. ಇನ್ನು ಸ್ತ್ರೀಯರಿಂದ ಇವರಿಗೆ ಸ್ವಲ್ಪ ತೊಂದರೆಗಳು ಜಾಸ್ತಿ. ಸ್ತ್ರೀಯರ ವಿರೋಧವನ್ನು ಆಗಾಗ್ಗೆ ಇವರು ಕಟ್ಕೊಳ್ಬೇಕಾಗತ್ತೆ. ಇನ್ನು ಲಗ್ನದಿಂದ 8ನೇ ಮನೆಯಲ್ಲಿ ರವಿ ಇದ್ದರೆ ಶತ್ರುಗಳು ಇರ್ತಾರೆ. ಇದು 8ನೇ ಮನೆ ದುಸ್ಥಾನ. ಹಾಗಾಗಿ ಅಂಥವ್ರಿಗೆ ಶತ್ರುಗಳು ಜಾಸ್ತಿ ಇರ್ತಾರೆ. ಇನ್ನು ಇವರಿಗೆ ಸಾಮಾನ್ಯವಾಗಿ ಮತ್ಸರ, ಕೋಪ ಜಾಸ್ತಿ ಇರುವಂಥದ್ದು. ಹಾಗೆ ಅಂಗಾಂಗದಲ್ಲಿ ಏನೋ ಒಂದು ನ್ಯೂನತೆ ಅನ್ನುವಂಥದ್ದು ಇವರಿಗೆ ಇರುತ್ತೆ. ಇನ್ನು ತಂದೆಯಿಂದ ಇವರು ಸಾಮಾನ್ಯವಾಗಿ ದೂರ ವಾಸಿಸುವಂಥವರು. ಹಾಗೆ ಇವರ ಸಂಪಾದನೆ ಕೂಡ ತೀರಾ ಕಡಿಮೆ ಇರುವಂಥದ್ದು. ಹಾಗೆ ಶಾರೀರಿಕವಾಗಿ, ಮಾನಸಿಕವಾಗಿ ಇವರು ಅಷ್ಟು ಸದೃಢವಾಗಿ ಇರಲ್ಲ. ಒಂದು ಕಡೆ ಅನಾರೋಗ್ಯ, ಮತ್ತೊಂದು ಕಡೆ ಚಂಚಲವಾದಂಥ ಮನಸ್ಸು ಸಾಮಾನ್ಯವಾಗಿ ಇರುತ್ತೆ. ಹಾಗೆ ಕಲಹಗಳು ಜಾಸ್ತಿ, ಮನಸ್ತಾಪಗಳು ಜಾಸ್ತಿ, ಭಿನ್ನಾಭಿಪ್ರಾಯಗಳು ಜಾಸ್ತಿ ಇರುತ್ತೆ. ಇನ್ನು ಸರ್ಕಾರದ ವತಿಯಿಂದ ಕೂಡ ಇವರಿಗೆ ಆಗಾಗ್ಗೆ ತೊಂದರೆಗಳು ಆಗ್ತಾ ಇರುತ್ತೆ. ಈ ಲಗ್ನದಿಂದ 8ನೇ ಮನೆಯಲ್ಲಿ ಸೂರ್ಯ ಇದ್ದಂತಹ ಜಾತಕದವರಿಗೆ. ಇನ್ನು 9ನೇ ಮನೆಯಲ್ಲಿ ಏನಾದರೂ ರವಿ ಇದ್ದರೆ ಅವರು ಸಾಮಾನ್ಯವಾಗಿ ಬುದ್ಧಿವಂತರಾಗಿರ್ತಾರೆ. ಧರ್ಮ ಕರ್ಮವನ್ನು ಅನುಸರಣೆ ಮಾಡುವಂಥವ್ರು. ಹಾಗೆ ಸಾಧು ಸನ್ಯಾಸಿಗಳಿಗೆ ಸಹಾಯವನ್ನು ಮಾಡುವಂಥವ್ರು, ಧಾರ್ಮಿಕವಾಗಿ ಚಿಂತನೆಯನ್ನು ಮಾಡುವಂಥವ್ರು. ತಂದೆಯ ಜೊತೆಯಲ್ಲೇ ಇವರು ವಾಸ ಮಾಡ್ತಾರೆ. ತಂದೆಯ ಮಾತನ್ನು ಇವರು ಮೀರಲ್ಲ. ಭಾಗ್ಯ ಸ್ಥಾನದಲ್ಲಿರೋದರಿಂದ ಇವರಿಗೆ ತಂದೆಯ ಆಸ್ತಿಯಲ್ಲೂ ಕೂಡ ಪಾಲು ಸಿಕ್ಕತ್ತೆ. ಜೊತೆಗೆ ಯಾವುದೇ ವಿಪತ್ತುಗಳು ಬರಲಿ, ಯಾವುದೇ ತೊಂದರೆಗಳು ಬರಲಿ, ಅದನ್ನು ನಂಬಿಕೆಯಿಂದ ನಿವಾರಣೆ ಮಾಡಿಕೊಳ್ತಾರೆ. ಏಕೆಂದರೆ ದೈವ ಭಯ ಇವರಿಗೆ ತುಂಬ ಇರುತ್ತೆ. ಹಾಗೆ ಕೆಲವೊಮ್ಮೆ ಪಿತೃಗಳನ್ನು ಕೂಡ ಎದುರು ಹಾಕಿಕೊಳ್ಳುವಂಥವ್ರು. ಯಾಕೆಂದರೆ ಈ ನ್ಯಾಯದ ಪರಿಪಾಲನೆ ಅನ್ನುವಂಥ ಹೆಸರಿನಲ್ಲಿ ಇವರು ಸಂಸಾರದಿಂದ ಪ್ರತ್ಯೇಕವಾಗಿ ಉಳಿಯುವಂಥ ಸಂದರ್ಭಗಳು ಕೂಡ ಬರಬಹುದು. ಇನ್ನು ಲಗ್ನದಿಂದ 10ನೇ ಮನೆಯಲ್ಲಿ ರವಿ ಇದ್ದರೆ ಪುತ್ರರಿಂದ ಸುಖ ಜಾಸ್ತಿ ಇರುತ್ತೆ. ಇಲ್ಲಿ 10ನೇ ಮನೆ ಉದ್ಯೋಗ ಸ್ಥಾನ, ಕರ್ಮಸ್ಥಾನ ಇದು. ಹಾಗಾಗಿನೇ ಸರ್ಕಾರಿ ನೌಕರಿ ಇವರಿಗೆ ಸಿಕ್ಕುವಂಥದ್ದು, ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಸರ್ಕಾರದ ಹಣ ಆಗಲಿ, ಕಮಿಷನ್ ಆಗಲಿ, ಅಥವಾ ಬೇರೆ ಯಾವುದೋ ರೂಪದಿಂದ ಸರ್ಕಾರದ ಖಜಾನೆಯಿಂದ ಇವರು ಅಲ್ಪ ಸ್ವಲ್ಪ ಹಣವನ್ನು ಪಡ್ಕೊಳ್ತಾ ಇರ್ತಾರೆ. ಇನ್ನು ತಂದೆಯ ಕಾರ್ಯದಲ್ಲಿ ಇವರು ತುಂಬ ಚೆನ್ನಾಗಿ ಕೈ ಜೋಡಿಸ್ತಾರೆ. ಅಂದರೆ ತಂದೆಗೆ ಸಹಾಯಕರಾಗಿ ಇರ್ತಾರೆ. ಮತ್ತು ತಂದೆ ಮಾಡ್ತಾ ಇರುವಂಥ ಉದ್ಯೋಗ ಆಗಲಿ ಅಥವಾ ಈ ಕುಟುಂಬದ ವೃತ್ತಿಯನ್ನಾಗಲಿ ಇವರು ಮುಂದುವರಿಸುವಂಥವ್ರು. ಹಾಗಾಗಿ ಇವರಿಗೆ ಉದ್ಯೋಗ ಪ್ರಾಪ್ತಿ ಅನ್ನುವಂಥದ್ದು ಇದ್ದೇ ಇದೆ. ಹಾಗೆ ಇವರಿಗೆ ಗೌರವ ಪುರಸ್ಕಾರಗಳು ಕೂಡ ಸಮಾಜದಲ್ಲಿ ಸಿಕ್ಕತ್ತೆ. ಕಾರ್ಯಜಯ ಉಂಟಾಗುವಂಥದ್ದು, ಅಂದರೆ ಹಿಡಿದ ಕೆಲಸವನ್ನು ಇವರು ಮಾಡೇ ತೀರುವಂಥವ್ರು. ಇನ್ನು ಲಗ್ನದಿಂದ 11ನೇ ಮನೆಯಲ್ಲಿ ರವಿ ಇದ್ದರೆ ಅವರು ರಾಜಕೀಯದಲ್ಲಿ ತೊಡಗಿಸ್ಕೊಂಡಿರುವಂಥವ್ರು. ಏಕೆಂದರೆ ಲಾಭಸ್ಥಾನದಲ್ಲಿ ರವಿ ಇರ್ತಾನೆ. ಇಲ್ಲಿ ಮಂತ್ರಿ ಪದವಿ ಸಿಕ್ಕುವಂಥದ್ದು, ಜೊತೆಗೆ ಉತ್ತಮವಾದಂತಹ ಕಾರ್ಯ ಮಾಡೋದ್ರಿಂದ ಇವರಿಗೆ ಜನಮನ್ನಣೆ ಸಿಕ್ಕತ್ತೆ. ಇನ್ನು ತಂದೆಯ ಆಸ್ತಿಗೆ ಒಡೆಯನಾಗುವಂಥ ಸಾಧ್ಯತೆಗಳು ಇರುತ್ತೆ. ತಂದೆಯ ಒಂದು ಉದ್ಯೋಗವನ್ನು, ಬಿಸ್ನೆಸ್ಸನ್ನು ಇವರು ಮುಂದುವರಿಸುವಂಥವ್ರು, ಅಥವಾ ತಂದೆಯ ಜೊತೆಯಲ್ಲೇ ಪಾರ್ಟ್ನರ್ ಆಗಿ ಕೆಲಸವನ್ನು ಮುಂದುವರಿಸುವಂಥವ್ರಾಗ್ತಾರೆ. ಹಾಗೆ ಇವರಿಗೆ ಎಲ್ಲ ವಿಧದಿಂದಲೂ ಕೂಡ ನೆಮ್ಮದಿ ಪ್ರಾಪ್ತಿಯಾಗ್ತಾ ಇರುತ್ತೆ. ಸುಖ ಸಂತೋಷ ಇರುತ್ತೆ. ಇನ್ನು ಉದ್ಯೋಗದಲ್ಲಿ ಬಡ್ತಿ ಇದೆ, ವಿದ್ಯಾಭ್ಯಾಸದಲ್ಲೂ ಕೂಡ ತುಂಬ ಆಸಕ್ತಿ ಇರುತ್ತೆ. ಒಟ್ಟಾರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವರು ಮುಂಚೂಣಿಯಲ್ಲಿ ಇರ್ತಾರೆ. ಇನ್ನು ಲಗ್ನದಿಂದ 12ನೇ ಮನೆಯಲ್ಲಿ ರವಿ ಇದ್ದರೆ ತಂದೆಗೆ ವಿರೋಧಿಗಳಾಗಿರ್ತಾರೆ. ಸಾಮಾನ್ಯವಾಗಿ ಇವರು ತಂದೆಯ ಮಾತುಗಳನ್ನು ನಂಬಲ್ಲ, ಅದಕ್ಕೆ ಪ್ರತಿಯಾಗಿ ಆಡುವಂಥವ್ರು. ಜೊತೆಗೆ ದೀರ್ಘಾಯಸ್ಸು ಇದ್ದರೂ ಕೂಡ ಇವರಿಗೆ ದುಷ್ಟ ಕಾರ್ಯ ಮಾಡುವಂಥದ್ರಲ್ಲಿ ಬಹಳ ಖುಷಿ. ಇವರಿಗೆ ಈ ಕೆಟ್ಟ ಕೆಲಸ ಮಾಡುವಂಥದ್ದು, ಕೆಟ್ಟ ಸ್ನೇಹಿತರ ಜೊತೆಯಲ್ಲಿ ಸೇರುವಂಥದ್ದು ಇವರಿಗೆ ತುಂಬ ಇಷ್ಟ. ಮನೆಯವರ ವಿರೋಧದ ನಡುವೆಯೂ ಕೂಡ ಈ ಒಂದು ಕೆಟ್ಟತನವನ್ನು ಇವರು ಮುಂದುವರಿಸ್ತಾ ಇರ್ತಾರೆ.
ಹಾಗಾಗಿ ಇಂಥವ್ರಿಗೆ ಸುಖ ಸಂತೋಷ ಕಡಿಮೆ ಇರುತ್ತೆ, ಧನವ್ಯಯ ಜಾಸ್ತಿ ಆಗ್ತಾ ಇರುತ್ತೆ. ಇನ್ನು ಮನೆಯಲ್ಲಿ ಒಂದು ರೀತಿಯ ಒತ್ತಡದಿಂದಲೇ ಹಣವನ್ನು ಇವರು ಪೀಕುವಂಥವ್ರು. ಅಂದರೆ ಉದ್ಯೋಗ ಮಾಡಿ ಹಣ ಸಂಪಾದನೆ ಮಾಡಲ್ಲ, ಮನೆಯಲ್ಲಿರುವಂಥ ಕುಟುಂಬದವರನ್ನು ಹೆದರಿಸಿ ಬೆದರಿಸಿ ಹಣವನ್ನು ಪಡ್ಕೊಳ್ತಾ ಇರ್ತಾರೆ. ಇನ್ನು ಬಂಧು ಬಾಂಧವರ ವೈರತ್ವ ಇವರಿಗೆ ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ ಇವರು ಜ್ವರ ಪೀಡಿತರಾಗಿರ್ತಾರೆ. ಏನೋ ಒಂದು ರೀತಿಯಲ್ಲಿ ಮನಸ್ಸಿಗೆ ಖುಷಿ ಸಂತೋಷ ಅನ್ನುವಂಥದ್ದು ಇಲ್ಲ, ಅಪರಾಧಿ ಭಾವ ಇವರನ್ನು ತುಂಬ ಕಾಡ್ತಾ ಇರುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಒಂದು ಜನ್ಮ ಕುಂಡಲಿಯಲ್ಲಿ ರವಿ ಯಾವ ರಾಶಿಯಲ್ಲಿದ್ದಾನೆ, ಯಾವ ಫಲಾಫಲಗಳನ್ನು ತರ್ತಾ ಇದ್ದಾನೆ ಅನ್ನುವಂಥದ್ದನ್ನು ನೋಡಿ ಅದಕ್ಕೆ ಸೂಕ್ತವಾದಂತಹ ಒಂದು ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಅಂದರೆ ಇಲ್ಲಿ ಜನ್ಮ ರಾಶಿಯಿಂದ ರವಿ 1, 2, 4, 5, 7, 8 ಮತ್ತು 12ರಲ್ಲಿ ಇದ್ದರೆ ಅಶುಭ ಫಲಗಳನ್ನು ಸಾಮಾನ್ಯವಾಗಿ ಕೊಡ್ತಾನೆ ಅನ್ನುವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸ್ತಾ ಇದೆ. ಹಾಗಾಗಿನೇ ಇಲ್ಲಿ ಜನ್ಮ ರಾಶಿಯಿಂದ ರವಿ 3, 6, 10 ಮತ್ತು 11ರಲ್ಲಿ ಇದ್ದರೆ ಶುಭ ಫಲಗಳನ್ನು ಕೊಡ್ತಾನೆ ಅನ್ನುವಂಥದ್ದಿದೆ. ಒಂದು ವೇಳೆ ಅಶುಭ ಫಲಗಳೇ ಸಿಗ್ತಾ ಇದ್ದಾಗ ಅದಕ್ಕೆ ಪರಿಹಾರಗಳನ್ನು ಮಾಡಿಕೊಳ್ಬೇಕು. ಯಾಕೆಂದರೆ ಅಂಥವ್ರಿಗೆ ಈ ರವಿಯ ದೋಷ ಇರುತ್ತೆ. ಹಾಗಾಗಿ ಈ ಜಾತಕದಲ್ಲಿ ರವಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ದೋಷಗಳಿದ್ದರೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಹೋಮವನ್ನು ಮಾಡಿಸ್ಬೇಕು. ಇನ್ನು ಪ್ರತಿದಿನ ಇವರು ಸೂರ್ಯ ನಮಸ್ಕಾರವನ್ನು ಮಾಡಿಕೊಳ್ಬೇಕು. ಅದರಲ್ಲೂ ಪ್ರತಿ ಭಾನುವಾರ ಕೆಂಪು ತಾವರೆ ಹೂವಿನಿಂದ ಸೂರ್ಯನನ್ನು ಪೂಜೆ ಮಾಡುವಂಥದ್ದು. ಇನ್ನು ತಾಮ್ರದ ತಂಬಿಗೆಯಿಂದ ಸೂರ್ಯನಿಗೆ ಪ್ರತಿದಿನ ಬೆಳಗ್ಗೆ ಅರ್ಘ್ಯವನ್ನು ಕೊಡುವಂಥದ್ದನ್ನು ಮರಿಬಾರ್ದು. ಇನ್ನು ಇವರು ಸಾಮಾನ್ಯವಾಗಿ ಗೋಧಿಯನ್ನು ದಾನ ಮಾಡುವಂಥದ್ದನ್ನು ರೂಢಿಸ್ಕೊಂಡ್ರೆ ಈ ರವಿಯ ಬಲವನ್ನು ಪಡ್ಕೊಳ್ತಾರೆ. ಇನ್ನು ಗೋಧಿಯಿಂದ ಮಾಡಿದಂತಹ ಪದಾರ್ಥವನ್ನು ಬಡವರಿಗೆ ದಾನ ಮಾಡಬೇಕು. ಹಾಗೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಈ ಗೋಧಿಯಿಂದ ಮಾಡಿದಂತಹ ಚಪಾತಿಯನ್ನು ರೊಟ್ಟಿಯನ್ನು ನೀಡ್ತಾ ಇರಬೇಕು. ಇನ್ನು ಪ್ರತಿದಿನ 1008 ಬಾರಿ ಓಂ ಸೂರ್ಯಾಯ ನಮಃ ಅನ್ನುವಂಥ ಮಂತ್ರವನ್ನು ಪಠಣ ಮಾಡಿಕೊಳ್ಬೇಕು ಪೂರ್ವ ದಿಕ್ಕಿಗೆ ಕುಳಿತುಕೊಂಡು. ಇನ್ನು ಭಾನುವಾರದ ದಿನ ನವಗ್ರಹ ದೇವಾಲಯಕ್ಕೆ ಹೋಗಿ 11 ಪ್ರದಕ್ಷಿಣೆಯನ್ನು ಹಾಕಿ ಬರಬೇಕು. ಇನ್ನು ಸೂರ್ಯ ದೇವಾಲಯಕ್ಕೆ ಹೋಗಿ ದರ್ಶನವನ್ನು ಮಾಡಿ ಬರುವಂಥದ್ದು. ಹಾಗೆ ರವಿಗೆ ಸಂಬಂಧಪಟ್ಟಂಥ ಹೋಮವನ್ನು ಹಾಗೆ ಜಪವನ್ನು ಮಾಡಿಸುವಂಥದ್ದು ತುಂಬ ಉತ್ತಮ. ಇನ್ನು ಮಿತ್ರ, ಸೂರ್ಯ, ರವಿ, ಖಗ, ಆದಿತ್ಯ, ಸವಿತ್, ಪರ್ಜನ್ಯ, ವರುಣ, ಭಾಸ್ಕರ, ಹಿರಣ್ಯಗರ್ಭ, ಅರ್ಕ ಹಾಗೆ ತ್ವಷ್ಟ ಅನ್ನುವಂಥ 12 ನಾಮದೊಂದಿಗೆ ಅರ್ಚನೆಯನ್ನು ಮಾಡಿಸ್ತಾ ಇರಬೇಕು. ಇದರಿಂದ ರವಿಯ ಬಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ, ರವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ರವಿಯ ದೋಷ ಅನ್ನುವಂಥದ್ದು ಹೋದರೆ ಅಲ್ಲಿ ನಮಗೆ ಉದ್ಯೋಗದಲ್ಲಾಗಲಿ ಅಥವಾ ಈ ಪುತ್ರ ಸಂತಾನದಲ್ಲಾಗಲಿ ಆರೋಗ್ಯದಲ್ಲಾಗಲಿ ಇದ್ದಂತಹ ಅಡಚಣೆಗಳು ದೂರವಾಗುತ್ತೆ. ಹಾಗಾಗಿ ಸದಾ ಸರ್ವದಾ ಆರೋಗ್ಯಪೂರ್ಣವಾದಂತಹ ನೆಮ್ಮದಿಯ ಬದುಕನ್ನು ನಾವು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ರವಿಯ ಅನುಗ್ರಹ ಬೇಕು. ಹಾಗಾಗಿ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂತಹ ಬೇರೆ ಬೇರೆ ರೀತಿಯ ಪರಿಹಾರ ಕ್ರಮಗಳು ಯಾವ್ಯಾವುದಿದೆ ಅನ್ನೋಂಥದ್ದನ್ನು ನೀವು ತಿಳ್ಕೊಂಡು ಅನುಸರಣೆ ಮಾಡಿ. ಖಂಡಿತ ನಿಮಗೆ ರವಿಯ ಜೊತೆಗೆ ಉಳಿದ ಎಲ್ಲ ಗ್ರಹಗಳ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಏಕೆಂದರೆ 9ರಲ್ಲಿ ಈ ದಿನ ಚಂದ್ರ ಇರ್ತಾನೆ. ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ಸ್ವಲ್ಪ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಅದರಲ್ಲೂ ಅನಾರೋಗ್ಯ ಸಮಸ್ಯೆ ಈ ದಿನ ನಿಮ್ಮನ್ನು ಕಾಡುತ್ತೆ. ಹಾಗಾಗಿ ಕೆಲಸ ಮಾಡಬೇಕು ಅನ್ನುವಂಥ ಆಸಕ್ತಿ ಕಡಿಮೆ, ಲವಲವಿಕೆ ಕಡಿಮೆ ಇರುತ್ತೆ. ಹಾಗೆ ಈ ದಿನ ವ್ಯರ್ಥ ಖರ್ಚುಗಳು ಹೆಚ್ಚಾಗೋದ್ರಿಂದ ಎಷ್ಟು ದುಡಿದ್ರೂ ಈ ದಿನ ಸಂಪಾದನೆ ಮಾಡಿದ್ರೂ ಖರ್ಚು ಜಾಸ್ತಿ ಆಗುತ್ತೆ. ಇನ್ನು ಈ ದಿನದಲ್ಲಿ ಬಾಲ್ಯದ ಸ್ನೇಹಿತರ ಜೊತೆಯಲ್ಲೇ ಯಾವುದೋ ಒಂದು ಬೇಡದ ವಿಚಾರಕ್ಕೆ ವಾದ ಪ್ರತಿವಾದಗಳು ಆರಂಭ ಆಗುವಂಥದ್ದು, ಇದರಿಂದ ವಿವಾದಗಳು ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ನೀವು ವಿವಾದಗಳಿಗೆ ಮೌನವೇ ಮದ್ದು, ಸುಮ್ಮನೆ ಇದ್ದು ಬಿಡುವಂಥದ್ದು ಉತ್ತಮ. ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ಮ ಒಂದು ವಿಚಾರಧಾರೆಗಳನ್ನು ನೀವು ತಿಳಿಸುವ ಮೊದಲು ಯೋಚನೆ ಮಾಡಿ ಮುಂದುವರಿಬೇಕಾಗತ್ತೆ. ಇನ್ನು
ಈ ದಿನ ನಿಮ್ಮ ಯೋಗ್ಯತೆಗೆ ಮೀರಿದ ಕೆಲಸಕ್ಕೆ ಕೈ ಹಾಕಬೇಡಿ. ನಿಮ್ಮ ಶಕ್ತಿ ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟರ ಒಳಗೆ ನಿಮ್ಮ ಕೆಲಸ ಕಾರ್ಯಗಳು ಇರಬೇಕಾಗತ್ತೆ. ಇನ್ನು ಉದ್ಯೋಗದ ಪ್ರಯತ್ನಕ್ಕೆ ಯಶಸ್ಸೇನೋ ಸಿಕ್ಕತ್ತೆ, ಆದರೆ ಆ ಯಶಸ್ಸಿನ ಗುಂಗಿನಲ್ಲೇ ನಿಮ್ಮನ್ನೇ ನೀವು ಮೈ ಮರೆತು ಬಿಡ್ತೀರಿ. ಹಾಗಾಗಿ ಈ ದಿನ ಯಾವುದೋ ಒಂದು ಸಣ್ಣ ವ್ಯವಸ್ಥೆ ನಿಮ್ಮ ಪರವಾಗಿದೆ ಅಂತಂದರೆ ಅದರಲ್ಲೇ ಕಳೆದು ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನಿಮಗೆ ಬೇರೊಂದು ಕೆಲಸದಲ್ಲಿ ಆಸಕ್ತಿ ಬರುವಂಥದ್ದಾಗಲಿ ಅಥವಾ ಈ ಮಲ್ಟಿಪಲ್ ಟಾಸ್ಕಿಂಗ್ ಮಾಡುವಂಥ ವಿಚಾರದಲ್ಲಾಗಲಿ ಈ ದಿನ ನಿಮಗೆ ಸಪೋರ್ಟ್ ಕಡಿಮೆ ಇರುತ್ತೆ. ಹಾಗೆ ಕೆಲವೊಂದು ಆರೋಗ್ಯದ ಸಮಸ್ಯೆಗಳು ಉಂಟಾಗುವಂಥದ್ದಿದೆ, ಅದಕ್ಕೆ ಆದಷ್ಟು ಬೇಗ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ದೂರದ ಪ್ರಯಾಣದ ಸೂಚನೆಗಳೇನಾದರೂ ಇದ್ದರೆ ಸ್ವಲ್ಪ ಜಾಗ್ರತೆ. ಹಾಗೆ ಉದ್ಯೋಗದ ಸ್ಥಳದಲ್ಲಾಗಲಿ ಹಣಕಾಸಿನ ವಿಚಾರದಲ್ಲಾಗಲಿ ಈ ದಿನ ಸ್ವಲ್ಪ ಗೊಂದಲ ಅನ್ನುವಂಥದ್ದು ಇರುತ್ತೆ, ಅದನ್ನು ಆದಷ್ಟು ಬೇಗ ತಿಳಿಗೊಳಿಸುವಂಥದ್ದು ಉತ್ತಮ. ಈ ದಿನ ದುರ್ಗಾದೇವಿಯ ದರ್ಶನ ಮಾಡಿ, ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರಿಗೆ ನಿಂಬೆಹಣ್ಣಿನ ದೀಪವನ್ನು ಈ ದಿನ ಸಂಜೆ ರಾಹುಕಾಲದ ಸಮಯದಲ್ಲಿ ಹಚ್ಚುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಏಕೆಂದರೆ ಈ ದಿನ ಎಲ್ಲೋ ಒಂದು ಕಡೆ ಯಾಮಾರುವಂಥದ್ದು, ಮೈ ಮರೆಯುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದರಲ್ಲೂ ಈ ಪ್ರಯಾಣದ ಸಂದರ್ಭದಲ್ಲಿ ತುಂಬ ಜಾಗರೂಕತೆ ಅನ್ನುವಂಥದ್ದು ಬೇಕೇ ಬೇಕು. ಏಕೆಂದರೆ ಈ ದಿನ ಮಾನಸಿಕವಾಗಿ ಒತ್ತಡದಲ್ಲಿ ಇರ್ತೀರಿ, ಯಾರದ್ದೋ ಒಂದು ಕೆಲಸ ಕಾರ್ಯವನ್ನು ಮಾಡಬೇಕು ಅನ್ನುವಂಥ ತರಾತುರಿಯಲ್ಲಿರ್ತೀರಿ. ಹಾಗಾಗಿ ನಿಮ್ಮ ವೈಯಕ್ತಿಕ ಆಸೆ ಆಕಾಂಕ್ಷೆಗಳನ್ನು ಬದಿಗಿಟ್ಟು ನಿಮ್ಮ ಆರೋಗ್ಯವನ್ನು ಪಕ್ಕಕ್ಕಿಟ್ಟು ಈ ದಿನ ಬೇರೆಯವರಿಗಾಗಿ ದುಡಿಯುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿಯೇ ಸ್ವಲ್ಪ ಎಚ್ಚರಿಕೆ ಬೇಕು. ಇನ್ನು ಈ ದಿನ ನೀವು ಮುಂದೆ ಸಾಗಬೇಕು, ಪ್ರಗತಿಯನ್ನು ಹೊಂದಬೇಕು. ಅದರಲ್ಲಿ ನಿಮ್ಮ ವರ್ತನೆಯಲ್ಲಿ ವಿಶೇಷವಾಗಿ ಸ್ಪಷ್ಟತೆಯಿಂದ ಕೂಡಿರಬೇಕು. ನಿಮ್ಮ ಮಾತಿನಲ್ಲಿ ಒಂದು ಸ್ಪಷ್ಟತೆ, ನಿಖರತೆ ಅನ್ನುವಂಥದ್ದು ಇರಬೇಕು. ಏಕೆಂದರೆ ಈ ದಿನ ಪದೇ ಪದೇ ನಿಮ್ಮ ನಿರ್ಧಾರಗಳನ್ನು ಬದಲಾಯಿಸ್ತೀರಿ, ನಿಮ್ಮ ಮಾತುಗಳನ್ನು ಕೂಡ ಬದಲಾಯಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಯಾರಿಗಾದರೂ ಭರವಸೆ ನೀಡುವ ಮೊದಲು ಅದು ಸರಿಯಾಗಿದೆಯೇ, ನಿಮ್ಮ ಒಂದು ವ್ಯಾಪ್ತಿಯಲ್ಲಿದೆಯೇ ಅನ್ನುವಂಥದ್ದನ್ನು ಸರಿಯಾಗಿ ಯೋಚನೆ ಮಾಡಿ ಮುಂದುವರಿಬೇಕು. ಇನ್ನು ಹಣಕಾಸಿನ ವ್ಯವಹಾರಗಳನ್ನು ಸದ್ಯಕ್ಕೆ ಮುಂದೂಡುವಂಥದ್ದು ಉತ್ತಮ. ಈ ದಿನ ಕಮಿಟ್ ಮಾಡಿಕೊಂಡ್ರೆ ಆ ಸಾಲ ಮಾಡಿದ್ರೆ ಸಾಲ ತೀರಲ್ಲ, ಸಾಲ ಕೊಟ್ಟರೆ ಅದು ವಾಪಸ್ಸು ಬರಲ್ಲ. ಹಾಗಾಗಿನೇ ಈ ಗಂಟು ನಂಟು ಎರಡೂ ಉಳಿಯದೇ ಇರುವಂಥ ಸಂದರ್ಭಗಳು ಕೂಡ ಇರುತ್ತೆ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ಸರ್ಕಾರದ ಕಾನೂನುಗಳು ಸ್ವಲ್ಪ ಸಮಸ್ಯೆಗಳನ್ನೇ ನಿಮಗೆ ತರುವಂಥದ್ದಾಗತ್ತೆ, ಸ್ವಲ್ಪ ಜಾಗ್ರತೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಈ ದಿನ ಸ್ವಲ್ಪ ನಿರುತ್ಸಾಹ ಅನ್ನುವಂಥದ್ದು ಇರುತ್ತೆ. ಆದರೆ ವ್ಯವಹಾರಗಳು ಅಷ್ಟೊಂದು ಸುಗಮವಾಗಿ ಸಾಗಲ್ಲ. ಕಷ್ಟಪಟ್ಟರೆ ಏನೋ ಅಲ್ಪ ಸ್ವಲ್ಪ ಪ್ರಗತಿ ಅನ್ನುವಂಥದ್ದು ಇದೆ, ಆದರೂ ನಿಮಗೆ ಸಮಾಧಾನ ಇರಲ್ಲ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಗ್ರಹಗತಿಗಳು ತುಂಬ ಅನುಕೂಲಕರವಾಗಿದೆ. ಹಾಗಾಗಿ ಬಂದಿರುವಂತಹ ಸಮಸ್ಯೆಗಳನ್ನು ಒಂದೊಂದಾಗಿ ಪರಿವರ್ತನೆ ಮಾಡಿಕೊಳ್ಳುವಂಥದ್ದು, ಅದನ್ನು ಅವಕಾಶಗಳಾಗಿ ಬದಲಾವಣೆ ಮಾಡಿಕೊಳ್ಳುವಂಥದ್ದು, ಹಾಗೆ ಸಮಸ್ಯೆಗಳ ಪರಿಹಾರಕ್ಕಾಗಿ ತುಂಬ ಪ್ರಯತ್ನ ಪಡ್ತೀರಿ. ಹಾಗಾಗಿ ಈ ದಿನದ ಪ್ರಯತ್ನಗಳಲ್ಲಿ ನಿಮಗೆ ತುಂಬ ಯಶಸ್ಸು ಸಿಕ್ಕತ್ತೆ. ಆದರೆ ನಿಮಗೆ ಆತ್ಮವಿಶ್ವಾಸವೇ ಈ ದಿನ ಮೂಲಧನ, ಅದೇ ನಿಮಗೆ ಬಂಡವಾಳ, ಅದೇ ನಿಮ್ಮ ವೆಪನ್ನದು. ಹಾಗಾಗಿ ಆತ್ಮವಿಶ್ವಾಸದಿಂದ ಈ ದಿನ ಪರಿಸ್ಥಿತಿಯನ್ನು ಎದುರಿಸ್ತೀರಿ. ಹಾಗೆ ಈ ದಿನ ಬೇರೆಯವರ ಜೊತೆಯಲ್ಲೂ ಕೂಡ ಸಮಸ್ಯೆಗಳನ್ನು ಚರ್ಚಿಸುವಂಥದ್ದು. ಇಲ್ಲಿಯವರೆಗೆ ಅಂಥ ಒಂದು ಮುಕ್ತವಾದ ಚರ್ಚೆ ಇರಲಿಲ್ಲ, ಆದರೆ ಈ ದಿನ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತಹ ಚರ್ಚೆ ಬಹಳ ಅದ್ಭುತವಾಗಿರುತ್ತೆ. ವಿಚಾರ ಮಂಥನಗಳು ನಡೆಯುತ್ತೆ. ಇದರಿಂದ ಯಾವುದೋ ಒಂದು ಸಲಹೆ, ಒಂದು ಪರಿಹಾರ ಹೊರಗೆ ಬರುವಂಥದ್ದು, ಅದನ್ನು ಅನುಸರಣೆ ಮಾಡ್ತೀರಿ. ಇದರಿಂದ ನಿಮಗೆ ತುಂಬ ಲಾಭ ಇದೆ. ಇನ್ನು ವ್ಯವಹಾರದಲ್ಲಿ ಕಾನೂನು ಪಾಲನೆಯ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರ್ತೀರಿ. ಎಲ್ಲೂ ಕೂಡ ಕಾನೂನನ್ನು ಮೀರಬಾರ್ದು, ಎಲ್ಲೂ ಕೂಡ ಯಾರ ವಿರೋಧವನ್ನು ಕಟ್ಟಿಕೊಳ್ಬಾರ್ದು. ಆ ರೀತಿಯಲ್ಲಿ ತುಂಬ ಜಾಗರೂಕತೆಯಿಂದ, ಅಷ್ಟೇ ಜಾಣತನದಿಂದ ನಡೆಯುವಂಥದ್ದು ಈ ದಿನ ಇರುತ್ತೆ. ಅದರಿಂದಲೇ ಮನಸ್ಸಿಗೆ ನಿಮಗೆ ನೆಮ್ಮದಿ. ಆದರೆ ಒಂದು ಸಣ್ಣ ಡ್ರಾಬ್ಯಾಕ್ ಅಂತ ಹೇಳಿದ್ರೆ ಆತುರದ ತೀರ್ಮಾನಗಳಿಂದ ಈ ದಿನ ನೀವು ದೂರ ಇರಬೇಕಾಗತ್ತೆ.
ಹಾಗಾಗಿ ಆತುರವಾಗಿ ಕೆಲಸ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಕೆಲವರಿಗಿದೆ. ಅದರಿಂದ ನೀವು ಹೊರಬರಬೇಕು. ಹಾಗೆ ಈ ದಿನ ವ್ಯವಹಾರ, ನಿಮ್ಮ ಉದ್ಯೋಗ ತೃಪ್ತಿದಾಯಕವಾಗಿರುತ್ತೆ. ವಾತಾವರಣ ಚೆನ್ನಾಗಿದೆ. ಕುಟುಂಬದ ವಿಷಯದಲ್ಲೂ ಕೂಡ ಪ್ರಮುಖ ನಿರ್ಧಾರಗಳನ್ನು ಕಾರ್ಯಗತಗೊಳಿಸುವಂಥದ್ರಲ್ಲಿ ನೀವು ಮುಂಚೂಣಿಯಲ್ಲಿರ್ತೀರಿ. ಒಟ್ಟಾರೆ ತುಂಬ ಆಸಕ್ತಿಯುತವಾದಂತಹ ಜೀವನ ಇರುತ್ತೆ. ಅಷ್ಟೇ ಕಲರ್ಫುಲ್ ಆಗಿರುವಂಥ ಜೀವನ ನಿಮಗೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿಯವರಿಗೆ ಈ ದಿನ ಉತ್ತಮವಾದಂಥ ಪ್ರತಿಫಲ ಪಡ್ಕೊಳ್ಳುವಂಥ ದಿನ. ಅದರಲ್ಲೂ ನಿಮ್ಮ ಕಾರ್ಯಪಟುತ್ವ, ನಿಮ್ಮ ಕಾರ್ಯವೈಖರಿ, ಹಾಗೆ ಒಂದು ಬಿರುಸಿನ ಚಟುವಟಿಕೆಗಳು, ಇದರೆಲ್ಲದರ ಫಲವಾಗಿ ಈ ದಿನ ನೀವು ನಿರೀಕ್ಷೆ ಮಾಡಿದಂಥ ಫಲಿತಾಂಶವನ್ನು ಪಡ್ಕೊಡ್ತೀರಿ. ಇದು ನಿಮಗೆ ತುಂಬ ಸಂತೋಷವನ್ನು ತರುವಂಥ ಸಂದರ್ಭ, ತುಂಬ ಉತ್ಸಾಹದಿಂದ ಇರುವಂಥ ಸಂದರ್ಭ ಕೂಡ. ಹಾಗೆ ಈ ದಿನ ಪ್ರೇಮಿಗಳಿಗೆ, ಪತಿ ಪತ್ನಿ ಇವರಿಗೆ ಈ ಅತ್ಯುತ್ತಮವಾದಂತಹ ಸಮಯ. ಏಕೆಂದರೆ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಲಿಕ್ಕೆ ಸಮಯ ಸಿಕ್ಕತ್ತೆ. ಹಾಗೆ ಮುಂದೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಒಂದು ಒಳ್ಳೆಯ ಯೋಜನೆಯನ್ನು ರೂಪಿಸಲಿಕ್ಕೂ ಕೂಡ ಅವಕಾಶಗಳು ಸಿಕ್ಕತ್ತೆ. ಹಾಗಾಗಿ ಈ ಬರುವಂಥ ಅವಕಾಶಗಳೇನಿದೆ ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ. ಹಾಗೆ ಹಣ ಹೂಡಿಕೆಯ ವಿಚಾರದಲ್ಲೂ ಕೂಡ ಈ ದಿನ ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕತ್ತೆ. ಹಾಗೆ ನಿಮ್ಮ ನಿರೀಕ್ಷೆಗಳನ್ನು ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಏಕೆಂದರೆ ಕೆಲವೊಂದು ವಿಚಾರಗಳನ್ನು ಸರಿಯಾಗಿ ಪರೀಕ್ಷೆ ಮಾಡದೆ ಒಪ್ಪಿಕೊಳ್ಳುವಂಥ ಸಾಧ್ಯತೆ ಇರೋದರಿಂದ ಪ್ರತಿಯೊಂದನ್ನು ಕೂಡ ಕೂಲಂಕುಷವಾಗಿ ನೋಡಬೇಕು. ಅದರ ಸಾಧಕ ಬಾಧಕಗಳನ್ನು ತೂಗಿ ನೋಡಿ ಮುಂದುವರಿಬೇಕಾಗತ್ತೆ. ಒಟ್ಟಾರೆ ಈ ದಿನ ನಿಮಗೆ ಲಾಭದಾಯಕವಾದಂಥ ದಿನ. ಅದರಲ್ಲೂ ಈ ದಿನ ಭೇಟಿಯಾಗುವಂಥ ಹೊಸ ಮುಖಗಳೇನಿದೆ, ಹೊಸಬರ ಪರಿಚಯಗಳೇನಿದೆ, ಅದು ಕೂಡ ನಿಮಗೆ ಅನುಕೂಲವನ್ನೇ ತರುವಂಥದ್ದು. ಹಾಗಾಗಿ ಹೊಸ ಅನುಕೂಲತೆಗಳ ಜೊತೆಗೆ ಹೊಸ ವ್ಯಕ್ತಿಗಳ ಪರಿಚಯ, ಹೊಸ ವಿದ್ಯಮಾನಗಳ ಹೊಸ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳುವಂಥ ಅವಕಾಶಗಳು ಕೂಡ ಸಿಕ್ಕತ್ತೆ. ಹಾಗೆ ಈ ದಿನ ನಿಮಗಿರುವಂಥ ಒಂದು ಬಲ ಅಂತ ಹೇಳಿದ್ರೆ ಆತ್ಮವಿಶ್ವಾಸ, ಕಾರ್ಯಸಿದ್ಧಿ ಉಂಟಾಗುವಂಥ ಒಂದು ಪ್ರಯತ್ನ. ಹಾಗಾಗಿ ಆ ಕನ್ಸಿಸ್ಟೆನ್ಸಿಯಲ್ಲೇ ಈ ದಿನ ನೀವು ಮುಂದುವರಿತೀರಿ. ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಆದರೆ ಕೆಲವೊಮ್ಮೆ ಈ ದುಡುಕಿನ ನಿರ್ಧಾರಗಳನ್ನು ಕೈಗೊಂಡು ಸ್ವಲ್ಪ ಹಳಿ ಬಿಡುವಂಥ ಸಾಧ್ಯತೆ ಇರುತ್ತೆ. ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಆಂಜನೇಯ ಸ್ವಾಮಿಯ ದರ್ಶನ ಮಾಡಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಸ್ವಲ್ಪ ಕಿರಿಕಿರಿಗಳು ಹೆಚ್ಚಾಗುವಂಥದ್ದು. ಮನಸ್ಸಿಗೆ ಕಿರಿಕಿರಿ. ಯಾರು ಏನೇ ಮಾಡಲಿ, ಏನೇ ಸಮಾಧಾನ ಮಾಡಲಿ, ಸಾಂತ್ವನದ ಮಾತುಗಳನ್ನು ಹೇಳಿ, ಯಾರೇ ನಿಮಗೆ ಸಹಾಯ ಮಾಡಿದ್ರೂ ಏನೋ ಒಂದು ಚಿಂತೆ, ಕಳವಳ ನಿಮ್ಮನ್ನು ಆವರಿಸ್ಕೊಂಡಿರುತ್ತೆ. ಅದರಲ್ಲೂ ಬಹಳ ಹಿಂದೆ ನಿಮಗೆ ತುಂಬ ಆಪ್ಯಾಯಮಾನವಾಗಿರುವಂಥ ವಿಚಾರಗಳಿಂದ ಈ ದಿನ ದೂರ ಉಳಿದಿದ್ದೀರಿ. ಅದು ಪದೇ ನಿಮ್ಮ ಗಮನಕ್ಕೆ ಬರುತ್ತೆ, ಪದೇ ನಿಮಗೆ ನೆನಪಿಗೆ ಬರುತ್ತೆ. ಇದು ಈ ಮನದಾಳದಲ್ಲಿ ಇರುವಂಥ ನೋವು ಈ ದಿನ ಮೇಲಕ್ಕೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ನೀವು ಒಂದು ವಿಚಾರವನ್ನು ತಿಳ್ಕೊಳ್ಬೇಕು. ಏನಂದರೆ, ಏನಾದರೂ ಒಂದನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಮತ್ತೊಂದನ್ನು ಕಳ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಸಂತೋಷ ಬೇಕು, ನೆಮ್ಮದಿಯ ಜೀವನ ಬೇಕು ಅಂತ ಹೇಳಿದ್ರೆ ಆ ಹಳೆಯದನ್ನು ಮರೆತು ಬಿಡಬೇಕು. ಇಲ್ಲ, ಈ ದಿನದಲ್ಲಿ ಮುಂದಿನ ಬದುಕಿಗಾಗಿ ಒಂದು ಹೊಸ ಯೋಜನೆಗಳನ್ನಾದರೂ ರೂಪಿಸುವಂಥ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಳ್ಬೇಕಾಗತ್ತೆ. ಹಾಗಾಗಿ ಒಂದು ಸಮಸ್ಯೆಯನ್ನು ನೀವು ಮರಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಬದಲಾಗಿ ಮತ್ತೊಂದು ಸಮಸ್ಯೆ ನಿಮ್ಮ ಕಣ್ಣೆದುರಿಗೆ ಬರಬೇಕು. ಇಲ್ಲಾಂದರೆ ಆ ಸಮಸ್ಯೆಗೆ ಪರಿಹಾರ ನೀವೇ ಕಂಡುಕೊಳ್ಬೇಕು. ಹಾಗಾಗಿ ಆಯ್ಕೆ ನಿಮ್ಮದೇ ಆಗಿರುತ್ತೆ. ಇನ್ನು ಈ ದಿನದಲ್ಲಿ ಸಣ್ಣ ಪುಟ್ಟ ವಿಚಾರಗಳನ್ನು ಬಹಳ ವಿಶೇಷವಾಗಿ ಮುತುವರ್ಜಿಯಿಂದ ನೀವು ನೋಡ್ತೀರಿ. ಆದರೆ ಅದನ್ನು ದೊಡ್ಡದಾಗಿ ಸಮಸ್ಯಾತ್ಮಕವಾಗಿ ನೋಡೋದ್ರಿಂದಲೇ ಈ ದಿನ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಸಮಸ್ಯೆಗೂ ಕೂಡ ಒಂದು ಪರಿಹಾರ ಅನ್ನುವಂಥದ್ದು ಇದೆ. ಸಮಸ್ಯೆ ಅಂದಮೇಲೆ ಅದಕ್ಕೊಂದು ಪರಿಹಾರ ಬೇಕೇ ಬೇಕು, ಇದ್ದೇ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಧನಾತ್ಮಕವಾಗಿ ನೀವು ಆಲೋಚನೆ ಮಾಡಬೇಕಾಗತ್ತೆ. ಇನ್ನು
ಈ ದಿನ ನಿಮ್ಮ ಆಪ್ತ ಸ್ನೇಹಿತರೊಂದಿಗಿನ ಹಣಕಾಸಿನ ವ್ಯವಹಾರಗಳಿಂದ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ. ಹಣ ಖರ್ಚು ಮಾಡುವಂಥ ಸಂದರ್ಭದಲ್ಲೂ ಕೂಡ ಈ ದಿನ ನಿಮಗೆ ಸ್ವಲ್ಪ ಒತ್ತಡ ಇರುತ್ತೆ, ಸ್ವಲ್ಪ ಮನಸ್ಸಿಗೆ ನೋವು ಕೂಡ ಇರುತ್ತೆ. ಅದನ್ನು ನಿಮ್ಮ ಮಾತಿನಲ್ಲಿ, ನಿಮ್ಮ ನಡತೆಯಲ್ಲಿ ಹೊರ ಹಾಕುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದರಿಂದ ನೀವು ಶತ್ರುಗಳನ್ನು ಜಾಸ್ತಿ ಮಾಡ್ಕೊಳ್ತೀರಿ. ಇನ್ನು ಈ ದಿನ ಧನಾತ್ಮಕ ಮಾತುಕತೆಯಿಂದ ಬಿಕ್ಕಟ್ಟನ್ನು ಪರಿಹರಿಸ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಆದರೆ ಮಾತಾಡಲಿಕ್ಕೆ ನೀವು ಸಿದ್ಧರಾಗಿರಬೇಕು. ರಾಜಿ ಮಾಡಿಕೊಳ್ಳಿಕ್ಕೆ ಮನಸ್ಸು ನಿಮಗೆ ಒಂದು ರೀತಿಯಲ್ಲಿ ಹದವಾಗಿರಬೇಕು. ಹಾಗಾಗಿ ಹೊಂದಾಣಿಕೆಯಿಂದ ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಕೆಲವೊಂದು ಕೆಲಸಗಳಲ್ಲಿ ತುಂಬ ಅತಿರೇಕಕ್ಕೆ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ಮಿಶ್ರ ಫಲಗಳ ಜೊತೆಗೆ ಈ ದಿನ ವಿಶ್ರಾಂತಿ ಇಲ್ಲದೇ ಇರುವಂಥ ದಿನವಾಗುತ್ತೆ. ಆದ್ದರಿಂದ ಬಳಲಿಕೆ, ಆಯಾಸ, ತೂಕಡಿಕೆ ಅಥವಾ ಈ ಕೆಲಸ ಕಾರ್ಯಗಳಲ್ಲಿ ನಿರಾಸಕ್ತಿ ಭಾಳ ವಿಶೇಷವಾಗಿ ಕಾಣಿಸ್ಕೊಳ್ಳುತ್ತೆ ನಿಮಗೆ. ಇನ್ನು ಕೌಟುಂಬಿಕ ವಾತಾವರಣ ಅಸ್ತವ್ಯಸ್ತವಾಗಿರೋದ್ರಿಂದ ಈ ದಿನ ನಿಮ್ಮ ಎನರ್ಜಿ ಕೂಡ ಎಲ್ಲೋ ಒಂದು ಕಡೆ ಅಪವ್ಯಯ ಆಗುತ್ತೆ. ನಿಮಗಿರುವಂಥ ಒಂದು ಬುದ್ಧಿವಂತಿಕೆಗೆ, ನಿಮಗಿರುವಂಥ ಒಂದು ಮೇಧಾಶಕ್ತಿಗೆ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಒಂದು ಒಳ್ಳೆಯದನ್ನು ಅಚೀವ್ ಮಾಡುವಂಥ ಅವಕಾಶಗಳಿದೆ. ಆದರೆ ಈ ದಿನ ದೂರದೃಷ್ಟಿಯ ಕೊರತೆ ಇರೋದರಿಂದ ಕೆಲಸಗಳ ಆಯ್ಕೆಯಲ್ಲಿ ನೀವು ಸೋಲುವಂಥದ್ದು ಇದೆ. ಇನ್ನು ಕೆಲಸವನ್ನೇನೋ ಆಯ್ಕೆ ಮಾಡಿಕೊಂಡ್ರೂ ಆ ಕೆಲಸಗಳು ತುಂಬ ಮಂದಗತಿಯಲ್ಲಿ ಸಾಗುತ್ತೆ. ಇದರಿಂದ ವ್ಯರ್ಥವಾದ ಖರ್ಚುಗಳು ಹೆಚ್ಚಾಗುತ್ತೆ. ಜೊತೆಗೆ ಆಸಕ್ತಿಯನ್ನು ಕ್ರಮೇಣವಾಗಿ ಕಳ್ಕೊಂಡು ಬಿಡ್ತೀರಿ. ಕನ್ಸಿಸ್ಟೆನ್ಸಿ ಇರಲ್ಲ. ಇದು ಕೂಡ ನಿಮ್ಮ ಹಿನ್ನಡೆಗೆ ಕಾರಣವಾಗುವಂಥದ್ದು. ಇನ್ನು ಆರೋಗ್ಯದ ವಿಚಾರದಲ್ಲಿ ಈ ದಿನ ನಿರ್ಲಕ್ಷ್ಯ ವಹಿಸಬೇಡಿ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕು. ಹಾಗೆ ಈ ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ನಿಮ್ಮ ಒಳ ಶತ್ರುಗಳು ಯಾರಿದ್ದಾರೆ, ನಿಮ್ಮ ಹಿತ ಶತ್ರುಗಳು, ಅವರಿಂದ ಸ್ವಲ್ಪ ಬಾಧೆಗಳು ಉಂಟಾಗುವಂಥದ್ದಿದೆ. ಅಂಥದ್ರ ಬಗ್ಗೆ ಸ್ವಲ್ಪ ಜಾಗರೂಕತೆ. ಇನ್ನು ಈ ದಿನ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುವಂಥ ವಿಚಾರ ಆಗಲಿ ಅಥವಾ ಆರೋಗ್ಯದ ಕಡೆ ಕೆಲವೊಂದು ಮನೆ ಮದ್ದುಗಳನ್ನು ಮಾಡಿಕೊಳ್ಳುವಂಥ ವಿಚಾರದಲ್ಲಾಗಲಿ ಸ್ವಲ್ಪ ಲವಲವಿಕೆ ಇರುತ್ತೆ. ಹಾಗೆ ಈ ದಿನ ಸ್ತ್ರೀಯರಿಂದ ಸ್ವಲ್ಪ ತೊಂದರೆಗಳು ಉಂಟಾಗುವಂಥದ್ದಿದೆ. ಹಾಗಾಗಿ ಸ್ತ್ರೀಯರ ಜೊತೆಯಲ್ಲಿ ಮಾತುಕತೆ ಆಗಲಿ, ವ್ಯವಹಾರ ನಡೆಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಪಾರ್ವತಿ ಪರಮೇಶ್ವರರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಬಹಳ ಅನುಕೂಲಕರವಾಗಿರುವಂಥ ದಿನ. ನೋಡಿ, ನಿಮಗೆ ಯಾರ್ಯಾರಿಗೆ ನೀವು ಸಹಾಯ ಮಾಡಿದ್ದಾರೋ ಅಂಥವರಲ್ಲಿ ಕೆಲವರಾದರೂ ಬಂದು ಈ ದಿನ ನಿಮ್ಮ ಕಷ್ಟ ಸುಖವನ್ನು ವಿಚಾರಿಸ್ಕೊಳ್ತಾರೆ. ಹಾಗೆ ವಿದ್ಯಾರ್ಥಿಗಳಿಗೆ ಈ ದಿನ ಅತ್ಯುತ್ತಮವಾದಂಥ ಸಮಯ. ಏಕೆಂದರೆ ನಿಮ್ಮ ಒಂದು ಕೆಲಸದಲ್ಲಾಗಲಿ, ನಿಮ್ಮ ಓದಿನಲ್ಲಾಗಲಿ, ನಿಮ್ಮ ಪರೀಕ್ಷೆಯಲ್ಲಾಗಲಿ ಈ ದಿನ ತುಂಬ ಒಂದು ಶ್ರಮವನ್ನು ಹಾಕುವಂಥದ್ದು, ಜೊತೆಗೆ ದೂರದೃಷ್ಟಿಯಿಂದ ಕೆಲವೊಂದು ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ನಿಮ್ಮ ಪ್ರಯತ್ನ ಈ ದಿನ ಯಶಸ್ವಿಯಾಗುತ್ತೆ. ಹಾಗೆ ಈ ದಿನ ಕುಟುಂಬದಲ್ಲಿ ತುಂಬ ಸಾಮರಸ್ಯ ಇದೆ, ಹೊಂದಾಣಿಕೆ ಇದೆ. ಎಷ್ಟೇ ನ್ಯಾಯ ಅನ್ಯಾಯಗಳಾದರೂ ಕೂಡ ಅದನ್ನು ಸಮಭಾವದಿಂದ ನೋಡುವಂಥ ಒಂದು ದೃಷ್ಟಿ ಇದೆ ಈ ದಿನ. ಅದಕ್ಕಾಗಿಯೇ ನೀವು ಸೋತರೂ ಕೂಡ ಅದು ಸೋಲಲ್ಲ ಅನ್ನುವಂಥ ಮನೋಭಾವ ಇರುತ್ತೆ. ಇನ್ನು ಈ ದಿನ ನಿಮ್ಮ ಯೋಜನೆಯಂತೆ ಕೆಲವೊಂದು ಕೆಲಸಗಳು ನಡೆಯುತ್ತೆ. ಅದರಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಹಾಗಾಗಿನೇ ಈ ದಿನ ಧೈರ್ಯದಿಂದ ಕೆಲಸಗಳನ್ನು ಮುಂದುವರಿಸ್ತೀರಿ. ಅದು ಒಳ್ಳೆಯ ಲಕ್ಷಣ. ಬುದ್ಧಿವಂತರು ಕೈಗೊಳ್ಳುವಂಥ ಕೆಲಸ ಕಾರ್ಯಗಳು ಇದೇ ರೀತಿಯಲ್ಲಿ ಇರುತ್ತೆ. ಇನ್ನು ಈ ದಿನದಲ್ಲಿ ಕೆಲವೊಂದು ಅವಕಾಶಗಳು ಬಂದಾಗ ಅದನ್ನು ತುಂಬ ಚೆನ್ನಾಗಿ ಪರಿವರ್ತನೆ ಮಾಡ್ಕೊಳ್ತೀರಿ. ಅವಕಾಶಗಳನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ತೀರಿ. ಅದರಲ್ಲೂ ಈ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸೂಚನೆಗಳು ಬರಲಿ, ಪ್ರಸ್ತಾವನೆಗಳು ಬರಲಿ, ಅದನ್ನು ತುಂಬ ಪಾಸಿಟಿವ್ ಆಗಿ ಸ್ವೀಕರಿಸ್ತೀರಿ. ಹಾಗೆ ಈ ದಿನ ಪ್ರಮುಖವಾದಂಥ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಒಂದು ವಿಶೇಷ ದಿನ. ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಸಂಗಾತಿ, ಇವರ ಜೊತೆಯಲ್ಲಿ ತುಂಬ ಸಂತೋಷದಿಂದ ಇರ್ತೀರಿ. ಒಟ್ಟಾರೆ ಈ ದಿನ ಫಲಭರಿತವಾದಂಥ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ವಿಷ್ಣುವನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.
ವೃಶ್ಚಿಕ ರಾಶಿಯವರಿಗೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಒತ್ತಡಗಳಿದ್ದರೂ ಕೂಡ ಅದನ್ನು ನಿಭಾಯಿಸುವಂಥ ಒಂದು ಧೈರ್ಯ ಇದೆ. ಏಕೆಂದರೆ ಯಾರದ್ದೋ ಒಂದು ಮಾತು ಈ ದಿನ ನಿಮ್ಮನ್ನು ಮುನ್ನಡೆಸ್ತಾ ಇದೆ. ಇನ್ನು ಕೆಲವರ ಆಶ್ವಾಸನೆಯ ಮಾತುಗಳೇನಿದೆ ಅದರಿಂದ ತುಂಬ ನಿರೀಕ್ಷೆಯಲ್ಲಿದ್ದೇ ಕೆಲಸಗಳನ್ನು ಮುಂದುವರಿಸ್ತೀರಿ. ಆದರೆ ಆ ಒಂದು ಭರವಸೆ, ಆ ಒಂದು ಸಹಕಾರ ನಿಮಗೆ ಸಮಯಕ್ಕೆ ಸರಿಯಾಗಿ ಸಿಕ್ಕಿದ್ರೆ ಕೆಲಸಗಳು ಪೂರ್ಣ ಆಗುತ್ತೆ, ಇಲ್ಲಾಂದರೆ ಅರ್ಧಂಬರ್ಧಕ್ಕೆ ಉಳಿಯುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನದ ಮೇಲೆ ಈ ದಿನ ನಿಮ್ಮ ಯಶಸ್ಸು ನಿಂತಿರುವಂಥದ್ದು. ಹಾಗೆ ಈ ದಿನದಲ್ಲಿ ಕೆಲವೊಂದು ಕೆಲಸ ಕಾರ್ಯಗಳು ನಿಮಗೆ ನೋವನ್ನು ತರುವಂಥದ್ದು, ಎಲ್ಲೋ ಒಂದು ಕಡೆ ದುಃಖ, ಎಲ್ಲೋ ಒಂದು ಕಡೆ ಸಮಸ್ಯೆ, ಅದು ಈ ದಿನ ಜಾಸ್ತಿ ಆಗ್ತಾ ಇದೆಯಲ್ಲ ಅನ್ನುವಂಥ ಒಂದು ಭಾವನೆ ನಿಮಗೆ ಬರುವಂಥದ್ದಾಗತ್ತೆ. ಇನ್ನು ಕುಟುಂಬ ಸದಸ್ಯರ ಜೊತೆಯಲ್ಲೇ ವಿವಾದಗಳು ಇರುವಂಥದ್ದು, ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಈ ದಿನ ಕೋಪ ಮಾಡ್ಕೊಳ್ತೀರಿ, ಮಾತಿಗೆ ಮಾತನ್ನು ಬೆರೆಸ್ತೀರಿ. ಇದರಿಂದ ಮನಸ್ತಾಪಗಳು ಮನೆಯಲ್ಲಿ ಆಗುವಂಥದ್ದು ಇದೆ. ಇನ್ನು ಈ ದಿನ ಜವಾಬ್ದಾರಿಗಳು ಜಾಸ್ತಿ ಇರೋದರಿಂದ ಅದನ್ನು ನಿಭಾಯಿಸೋಕ್ಕೆ ಆಗದೆ ಸ್ವಲ್ಪ ಬೇರೆಯವರನ್ನು ದೂಷಿಸುವಂಥದ್ದು ಇದೆ. ಇನ್ನು ಒಲ್ಲದ ಗಂಡನಿಗೆ ಮೊಸರಿನಲ್ಲಿ ಕಲ್ಲು ಸಿಕ್ತು ಅಂತಾರಲ್ಲ, ಆ ರೀತಿಯಲ್ಲಿ ಈ ದಿನ ನೀವು ಒಂದು ಪರಿಸರವನ್ನು, ಪ್ರಕೃತಿಯನ್ನೇ ದೂರುವಂಥ ಸಾಧ್ಯತೆಗಳಿರುತ್ತೆ. ಈ ಒಂದು ನಿಟ್ಟಿನಲ್ಲಿ ನಿಮ್ಮ ತಪ್ಪುಗಳು ನಿಮಗೆ ಕಾಣಿಸಲ್ಲ, ಬೇರೆಯವರ ತಪ್ಪುಗಳು ಬಹಳ ಪ್ರಧಾನವಾಗಿ ನಿಮ್ಮ ಗಮನಕ್ಕೆ ಬರುತ್ತೆ. ಹಾಗಾಗಿ ಬೇರೆಯಲ್ಲಿರುವಂಥ ನೀವು ದೋಷಗಳೇನಿದೆ, ಅಂದರೆ ನಿಮ್ಮ ಕುಟುಂಬಸ್ಥರಲ್ಲಿರುವಂಥ ದೋಷಗಳೇನಿದೆ, ನಡತೆಯಲ್ಲಿರುವಂಥ ವ್ಯತ್ಯಾಸಗಳೇನಿದೆ, ಅದನ್ನು ಬಹಳ ಬೇಗ ಗಮನಿಸಿ ಹೇಳುವಂಥದ್ದಾಗುತ್ತೆ. ಆದರೆ ಈ ದಿನ ನಿಮಗೆ ಯಾರೂ ಒಂದು ಉಪದೇಶವನ್ನು, ಬುದ್ಧಿವಾದವನ್ನು ಹೇಳಬಾರ್ದು. ನೀವು ಆಡಿದ್ದೇ ಮಾತು, ನಡೆದದ್ದೇ ದಾರಿ ಅನ್ನುವಂಥ ಒಂದು ಸ್ಥಿತಿಯಲ್ಲಿರ್ತೀರಿ. ಅದರಿಂದ ಹೊಂದಾಣಿಕೆ ಇದ್ದರೆ ಮಾತ್ರ ಸ್ವಲ್ಪ ಯಶಸ್ಸು. ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿಯವರಿಗೆ ಈ ದಿನ ವ್ಯವಹಾರದಲ್ಲಿ ಮುಂದುವರಿಯಬೇಕು ಅನ್ನುವಂಥ ಇಚ್ಛಾಶಕ್ತಿ ಚೆನ್ನಾಗಿರುವಂಥ ದಿನ. ಹಾಗಾಗಿ ಈ ವಿಲ್ ಪವರ್ ಚೆನ್ನಾಗಿದ್ದಾಗ ಕೆಲಸ ಕಾರ್ಯಗಳನ್ನು ಬಹಳ ಬೇಗ ನೀವು ಕೈಗೊಳ್ತೀರಿ. ಹಾಗೆ ಕೆಲಸಗಳ ಹಿಂದೆನೇ ಇದ್ದು ಕೆಲಸವನ್ನು ಪೂರ್ಣಗೊಳಿಸ್ತೀರಿ. ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಂಡೇ ಮುಂದುವರಿಯುವಂಥದ್ದು. ಹಾಗಾಗಿ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಕರ್ತೃತ್ವ ಎಷ್ಟಿದೆ, ನಿಮ್ಮ ಕಮಿಟ್ಮೆಂಟ್ ಲೆವೆಲ್ ಎಷ್ಟಿದೆ ಅನ್ನುವಂಥದ್ದನ್ನು ತೋರಿಸಲಿಕ್ಕೆ ಒಳ್ಳೆಯ ಸುಸಮಯ ಇದು. ಹಾಗೆ ಇದರಿಂದ ನಿಮಗೆ ತುಂಬ ಲಾಭವಾಗುವಂಥ ಅವಕಾಶಗಳು ಕೂಡ ಇದೆ. ಇನ್ನು ನಿಮ್ಮ ಪ್ರತಿಷ್ಠೆಯ ಏರಿಕೆ, ಅಂದರೆ ನಿಮ್ಮ ಸ್ಥಾನಮಾನ, ನಿಮ್ಮ ಒಂದು ಗೌರವ ಈ ದಿನ ಜಾಸ್ತಿ ಆಗುವಂಥದ್ದು. ಆದರೆ ಈ ದಿನ ಮೊದಲ ಭಾಗದಲ್ಲಿ ಸ್ವಲ್ಪ ಆದಾಯದಲ್ಲಿ ವ್ಯತ್ಯಯಗಳಾಗ್ಬೋದು, ಆದರೂ ಕೂಡ ಅದನ್ನು ಸರಿದೂಗಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಹಾಗೆ ಈ ದಿನ ಸ್ಥಿರಾಸ್ತಿ ವ್ಯವಹಾರಗಳಾಗಲಿ, ಈ ಮಾರಾಟ ಮಾಡುವಂಥದ್ದು, ಖರೀದಿ ಮಾಡುವಂಥದ್ದು, ರಿಜಿಸ್ಟ್ರೇಷನ್ ವಿಚಾರ, ಅಡ್ವಾನ್ಸ್ ಕೊಡುವಂಥ ವಿಚಾರಗಳು, ಇಂಥದ್ರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅದರಲ್ಲೂ ವಿಶೇಷವಾಗಿ ರಾಜಕಾರಣಿಗಳು ಈ ದಿನದಲ್ಲಿ ನಿಮ್ಮ ಪ್ರಯಾಣದ ಸಂದರ್ಭದಲ್ಲಿ ಅಥವಾ ಬೇರೆಗೆ ಯಾರಿಗಾದರೂ ಒಂದು ಮಾತನ್ನು ಕೊಡುವಂಥದ್ದು, ಒಂದು ಪ್ರಾಮಿಸನ್ನು ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಕಮಿಟ್ಮೆಂಟು, ನಿಮ್ಮ ಒಂದು ಗೌರವದ ಪ್ರಶ್ನೆ ಆಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಈ ದಿನ ಮನೆಯಲ್ಲಿ ಸ್ವಲ್ಪ ಮತಭೇದಗಳು ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಿಮ್ಮ ನಿರೀಕ್ಷೆಯಂತೆ ಮನೆಯಲ್ಲಿ ವಾತಾವರಣ ಇರಲ್ಲ. ಹಾಗಾಗಿ ಮನೆಯಲ್ಲಿರುವಂಥ ವಾತಾವರಣಕ್ಕೆ ನೀವೇ ಒಗ್ಗಿಕೊಳ್ಳುವಂಥದ್ದು, ನೀವೇ ಅದನ್ನು ಅನುಸರಣೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಹಾಗಾಗಿ ಬೇರೆಯವರಿಗೆ, ಅಂದರೆ ಈ ಮೂರ್ಖರಿಗೆ ನೀವು ಉಪದೇಶ ಮಾಡೋದಕ್ಕಿಂತ ನೀವೇ ಅದಕ್ಕೆ ಸರಿಯಾಗಿ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಜಾಣತನ. ಇನ್ನು ಈ ದಿನದಲ್ಲಿ ವ್ಯಾಪಾರ ವಿಸ್ತರಣೆಯ ಹೊಸ ಪ್ರಯತ್ನಗಳೇನಿದೆ ಅದು ನಿಮ್ಮ ಪಾರ್ಟ್ನರಿಂದ ಒಳ್ಳೆಯ ಫಲವನ್ನು ನಿಮಗೆ ತಂದುಕೊಡುತ್ತೆ. ಇನ್ನು ಹಳೆಯ ನೆನಪುಗಳು ನಿಮಗೆ ಕಾಡುವಂಥದ್ದು ಈ ದಿನ, ಅದು ಒಂದು ಸಂತೋಷವನ್ನೇ ತರುವಂಥದ್ದು. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಗಣಪತಿಯನ್ನು ಪೂಜೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರೋದರಿಂದ ಸ್ವಲ್ಪ ವ್ಯವಹಾರಗಳಲ್ಲಿ ಒತ್ತಡಗಳು ಜಾಸ್ತಿ, ಅದರಲ್ಲೂ ಒಂದು ಶ್ರಮ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಈ ಎಫರ್ಟ್ ಅನ್ನುವಂಥದ್ದು ಹೆಚ್ಚು ಹೆಚ್ಚು ಹಾಕಿದಷ್ಟು ನಿಮಗೆ ಕೆಲಸಗಳೇನೋ ಹತ್ತಿರ ಆಗುತ್ತೆ, ಅದರಿಂದ ಒಂದು ಒಳ್ಳೆಯ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಆದರೆ ಈ ಎಫರ್ಟನ್ನು ಜಾಸ್ತಿ ಮಾಡಲಿಕ್ಕೆ ಬೇಕಾಗುವಂಥ ಒಂದು ಇಚ್ಛಾಶಕ್ತಿ ನಿಮ್ಮಲ್ಲಿ ಈ ದಿನ ಇರಲ್ಲ.
ಹಾಗಾಗಿಯೇ ಸ್ವಲ್ಪ ಕ್ಲೇಶಗಳು ಉಂಟಾಗುವಂಥದ್ದು, ಸ್ವಲ್ಪ ಸ್ಥಿತಪ್ರಜ್ಞತೆ ಕೂಡ ಎಲ್ಲೋ ಒಂದು ಕಡೆ ನಿಮ್ಮನ್ನು ಕಾಡ್ತಾ ಇರುತ್ತೆ. ಹಾಗಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ ನೀವು ಮಾಡುವಂಥ ಪ್ರಯತ್ನಗಳು ಅಷ್ಟೊಂದು ಫಲವನ್ನು ಕೊಡಲ್ಲ. ಇನ್ನು ನೀವು ಮಾಡುವಂಥ ಪ್ರಯಾಣ ಆಗಲಿ ಪ್ರವಾಸ ಆಗಲಿ ನಿಮಗೆ ಅಷ್ಟೊಂದು ಸೌಖ್ಯವನ್ನು ಕೂಡ ತರಲ್ಲ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಈ ದಿನ ಅನಾವಶ್ಯಕವಾದಂಥ ಖರ್ಚಿನಿಂದ ದೂರ ಇರಬೇಕು. ಎಲ್ಲಿ ಅಗತ್ಯ ಇದೆ ಅಲ್ಲಿ ಮಾತ್ರ ಖರ್ಚು ಮಾಡಬೇಕು ಅನ್ನೋಂಥದ್ದನ್ನು ಮೊದಲೇ ನಿಶ್ಚಯಿಸ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಪ್ರತಿ ವ್ಯವಹಾರಗಳಲ್ಲೂ ಕೂಡ ಬೇರೆಯವರು ಸಹಾಯ ಮಾಡಲಿ ಅಂತ ಹೇಳಿ ನಿರೀಕ್ಷೆ ಮಾಡ್ತಾ ಇದ್ದೀರಿ. ಏಕೆಂದರೆ ಕುದುರೆ ಕಂಡ್ರೆ ಕಾಲು ನೋವು ಅಂತಾರಲ್ಲ, ಆ ರೀತಿಯಲ್ಲಿ ಕೆಲವರು ನಿಮಗೆ ಸಹಾಯ ಮಾಡಿ ತೋರಿಸ್ಬಿಟ್ಟಿದ್ದಾರೆ. ಅಂತಹ ಸಹಾಯವೇ ಈ ದಿನ ಕೂಡ ಬರಲಿ ಅನ್ನುವಂಥ ನಿರೀಕ್ಷಣೆಯಲ್ಲಿ ಇರ್ತೀರಿ. ಆದರೆ ಅದು ಬರದೇ ಇದ್ದಾಗ ಮಾನಸಿಕ ಕ್ಷೋಭೆ, ಮಾನಸಿಕ ಒತ್ತಡ ಈ ದಿನ ನಿಮಗೆ ಜಾಸ್ತಿ ಆಗಿಬಿಡತ್ತೆ. ಇನ್ನು ಈ ದಿನದ ದೂರದ ಪ್ರಯಾಣ ಏನಾದರೂ ಇದ್ದರೆ ಸ್ವಲ್ಪ ಮುಂದೂಡುವಂಥದ್ದು ಉತ್ತಮ. ಹಾಗೆ ವ್ಯವಹಾರಗಳು ಸುಗಮವಾಗಿ ಏನೋ ಸಾಗ್ತಾ ಇರುತ್ತೆ, ಆದರೆ ನಿಮಗೆ ಗೊತ್ತಿಲ್ಲದೆ ಅದು ಅಡ್ಡದಾರಿ ಹಿಡಿಯುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಆದಷ್ಟು ಹಣದ ವ್ಯವಹಾರಗಳನ್ನು ಈ ದಿನ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಕೆಲವೊಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳು ನಿಧಾನವಾಗಿ ನಡೆಯುತ್ತೆ, ಮಂದಗತಿಯಲ್ಲಿ ನಡೆಯುತ್ತೆ. ಅದಕ್ಕೆ ಸಹನೆಯನ್ನು ಕಳ್ಕೊಳ್ಬೇಡಿ. ಆ ಕೆಲಸ ನಡೆದದ್ದೇ ಸಾಕು, ಎಲ್ಲಿ ಮುಂದುವರಿಯುತ್ತೋ ಅಷ್ಟೇ ಸಾಕು. ಒಂದಲ್ಲ ಒಂದು ದಿನ ಒಳ್ಳೆಯ ಫಲ ಕೊಟ್ಟೇ ಕೊಡುತ್ತೆ. ಸ್ವಲ್ಪ ಅದಕ್ಕಾಗಿ ನೀವು ಕಾಯಬೇಕು, ತಾಳ್ಮೆ ಇರಬೇಕು. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ಕೊಳ್ಳಿ. ಹಾಗೆ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಲಾಭದ ದಿನ. ಅದರಲ್ಲೂ ನಿಮಗೆ ತುಂಬ ವಿವೇಚನೆ ಇರುವಂಥದ್ದು, ಸಾಧಕ ಬಾಧಕಗಳನ್ನು ತೂಗಿ ನೋಡುವಂಥ ಒಂದು ಪ್ರಾಕ್ಟಿಕಲ್ ನಾಲೆಡ್ಜ್ ಈ ದಿನ ನಿಮಗೆ ತುಂಬ ಇರುತ್ತೆ. ಹಾಗೆ ಈ ದಿನ ಯಾರಿಂದ ಯಾವ ವ್ಯವಹಾರಗಳನ್ನು ಮಾಡಿಸ್ಬೇಕು, ಯಾರ ಸಹಾಯವನ್ನು ಯಾವ ಪ್ರಮಾಣದಲ್ಲಿ ಪಡ್ಕೊಳ್ಬೇಕು ಅನ್ನುವಂಥ ಒಂದು ಪ್ರಾಕ್ಟಿಕಲ್ ನಾಲೆಡ್ಜ್ ಈ ದಿನ ತುಂಬ ಇರುತ್ತೆ. ಹಾಗಾಗಿನೇ ಈ ದಿನ ಯಾರ ಮೇಲೂ ಕೂಡ ಅತಿಯಾಗಿ ಅವಲಂಬನೆ ಇರಲ್ಲ. ಹಾಗೆ ಯಾರನ್ನೂ ಕೂಡ ಅಂಡರ್ ಎಸ್ಟಿಮೇಟ್ ಮಾಡಲ್ಲ. ಇದು ಯಾರೇ ಒಂದು ಮುಂಚೂಣಿಯಲ್ಲಿರುವಂಥವ್ರಿಗೆ, ನಾಯಕರಿಗೆ ಇರಬೇಕಾದಂಥ ಗುಣ ಈ ದಿನ ನಿಮ್ಮಲ್ಲಿ ಕಾಣಿಸ್ತಾ ಇದೆ. ಇದರಿಂದ ನೀವು ಸೇವಾ ಚಟುವಟಿಕೆಗಳಲ್ಲೂ ಕೂಡ ಪಾಲ್ಗೊಳ್ತೀರಿ. ಹಿಡಿದ ಕೆಲಸ ಕಾರ್ಯಗಳನ್ನು ಕೂಡ ಒಂದು ಲಾಜಿಕಲ್ ಎಂಡಿಗೆ ತಂದು ನಿಲ್ಲಿಸುವಂಥದ್ದು ಇರುತ್ತೆ. ಇನ್ನು ಈ ದಿನ ದೂರದ ಸಂಬಂಧಿಕರಿಂದ ಶುಭ ಸುದ್ದಿಯೊಂದನ್ನು ಕೇಳುವಂಥದ್ದು ಕೂಡ ಇದೆ. ಇನ್ನು ಮನೆಯಲ್ಲಿ ಬೇಕಾಗಿರುವಂಥ ಕೆಲವೊಂದು ಶುಭ ಕಾರ್ಯಗಳಿಗೆ ಒಂದು ಪೂರ್ವ ಸಿದ್ಧತೆಯಾಗಲಿ ಅಥವಾ ಅದರ ಸಂಬಂಧವಾಗಿ ಒಂದು ಚರ್ಚೆ ಮಾತುಕತೆ ನಡೆಯುವಂಥದ್ದು ಕೂಡ ಈ ದಿನ ಸಂಭವಿಸುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಈ ದಿನ ಹಣದ ವಿಚಾರ, ನಿಮ್ಮ ಸಂಬಳದ ವಿಚಾರ, ಲಾಭದ ವಿಚಾರ, ಇದರಲ್ಲಿ ಅನುಕೂಲತೆಗಳೇ ಹೆಚ್ಚಾಗುವಂಥದ್ದು ಇದೆ. ಒಟ್ಟಾರೆ ಈ ದಿನದ ನಿಮ್ಮ ಪ್ರಯತ್ನಗಳೇನಿದೆ ಅದು ಹೆಚ್ಚು ಹೆಚ್ಚು ಫಲಪ್ರದವಾಗುತ್ತೆ. ಅದರಲ್ಲೂ ಈ ಹಣ ಹೂಡಿಕೆ ಮಾಡುವಂತಹ ಸಂದರ್ಭ ತುಂಬ ಜಾಗ್ರತೆಯಿಂದ ಇರ್ತೀರಿ. ತಜ್ಞರ ಒಂದು ಸಲಹೆಯನ್ನು ಕೂಡ ಪಡ್ಕೊಳ್ತೀರಿ. ಒಟ್ಟಾರೆ ಈ ದಿನಕ್ಕೆ ಏನು ಬೇಕೋ, ಈ ಒಂದು ಸ್ಪರ್ಧಾತ್ಮಕ ಯುಗಕ್ಕೆ ಯಾವ ರೀತಿಯಲ್ಲಿ ಸನ್ನದ್ಧರಾಗಬೇಕು, ಪೂರ್ವ ಸಿದ್ಧತೆ ಇರಬೇಕು, ಅದರಲ್ಲಿ ತುಂಬ ಎಚ್ಚರಿಕೆಯಿಂದ ಇರ್ತೀರಿ. ಇದು ನಿಮ್ಮ ಜಾಣತನವನ್ನು, ಬುದ್ಧಿವಂತಿಕೆಯನ್ನು, ಅನುಭವವನ್ನು ತೋರಿಸುತ್ತೆ. ಅದನ್ನು ಹಾಗೆ ಮುಂದುವರಿಸಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕತ್ತೆ. ನಿಮ್ಮ ಒಂದು ಗೌರವಕ್ಕೆ ತಕ್ಕ ಮನ್ನಣೆ ಈ ದಿನ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ಪ್ರಗತಿ ಬಹಳ ವಿಶೇಷವಾಗಿ ಗುರಿಯತ್ತ ತಲುಪ್ತಾ ಇದೆ. ಹಾಗಾಗಿ ನೀವು ಆಯ್ಕೆ ಮಾಡಿಕೊಂಡಿರುವಂಥ ದಾರಿ ಚೆನ್ನಾಗಿದೆ. ನಿಮ್ಮ ಒಂದು ಸ್ಟ್ರಾಟಜಿ ಏನಿದೆ ಅದು ಕೂಡ ಅತ್ಯುತ್ತಮವಾಗೇ ಇದೆ. ಇನ್ನು ಕೆಲಸದ ವಿಚಾರದಲ್ಲಿ ಸ್ವಲ್ಪ ಗಡಿಬಿಡಿ ಇರ್ಬೋದು, ಆದರೂ ಕೂಡ ಅದನ್ನು ನಿಭಾಯಿಸ್ತೀರಿ. ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀರಿ. ಹಾಗೆ ಈ ದಿನ ನಿಮ್ಮ ಸೌಕರ್ಯಕ್ಕೆ, ನಿಮ್ಮ ಕಂಫರ್ಟ್ಗೆ ಬೇಕಾಗಿರುವಂಥ ಕೆಲವೊಂದು ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥದ್ದು, ಕೆಲವೊಂದು ಖರೀದಿಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಕೆಲಸದ ವೇಗ ಈ ದಿನ ಜಾಸ್ತಿ ಆಗುತ್ತೆ. ಕೆಲಸವನ್ನು ತುಂಬ ಸ್ಪೀಡಪ್ ಮಾಡ್ತೀರಿ. ಇದರಿಂದ ಬಹಳ ಬೇಗ ಫಲಿತಾಂಶಗಳು ನಿಮಗೆ ಸಿಕ್ಕುವಂಥದ್ದಿದೆ. ಹಾಗಾಗಿನೇ ಈ ಕೆಲಸ ಕಾರ್ಯದಲ್ಲಿ ಸಿದ್ಧತೆ ನೀವು ಎಷ್ಟು ಮಾಡ್ಕೊಳ್ತೀರೋ ಅಷ್ಟು ನಿಮಗೆ ಫಲಪ್ರದವಾದಂಥ ಫಲಿತಾಂಶಗಳು ಇರುತ್ತೆ.
ಇನ್ನು ಈ ದಿನ ಮನೆಯಲ್ಲಿ ಏನೋ ಒಂದು ಸಂಭ್ರಮ, ಮನೆಯಲ್ಲಿ ಬಂಧು ಮಿತ್ರರ ಜೊತೆಯಲ್ಲಿ ಸಮಾಗಮ ಆಗುವಂಥ ಸಾಧ್ಯತೆ. ಹಾಗೆ ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ವಿಸ್ತರಣೆ, ಅದರಲ್ಲಿ ಒಂದು ಉತ್ಸಾಹ. ಹಾಗೆ ಗುರು ಹಿರಿಯರು ಕೊಡುವಂಥ ಒಂದು ಉಡುಗೊರೆ ಆಗಲಿ, ನಿಮ್ಮ ಕೆಲಸ ಕಾರ್ಯಗಳಿಗೆ ಅವರ ಮೆಚ್ಚುಗೆಯ ಮಾತುಗಳಾಗಲಿ ನಿಮಗೆ ಮತ್ತಷ್ಟು ಬಲವನ್ನು ತರುತ್ತೆ. ಇದು ನಿಮ್ಮ ಎನರ್ಜಿ, ಇದು ನಿಮ್ಮ ಆತ್ಮವಿಶ್ವಾಸ. ಹಾಗೆ ಈ ಸೆಲ್ಫ್ ಎಂಪವರ್ಮೆಂಟ್ ಅನ್ನುವಂಥದ್ದೇನಿದೆ ಅದರಲ್ಲಿ ತುಂಬ ಮುಂಚೂಣಿಯಲ್ಲಿರ್ತೀರಿ. ಒಟ್ಟಾರೆ ಈ ದಿನ ನಿಮಗೆ ನಿಮ್ಮ ಪರವಾಗಿದ್ದಂಥ ಫಲಿತಾಂಶಗಳನ್ನು ತರುತ್ತೆ. ಇಟ್ ಈಸ್ ಯುವರ್ ಡೇ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ. ನವಗ್ರಹಗಳನ್ನು ದರ್ಶನ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.